ನಮಸ್ಕಾರ. ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ ಸಮ್ಮರ್ ಸ್ಪೆಷಲ್ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾನು ನಿಮ್ಮ ಕಲಾಕಾರ ಹರೀಶ್ ರಾಜ್. ಇಂದಿನ ರುಚಿಕರ ಅಡುಗೆಗಳು: ಆಂಜಲ್ ಮಸಾಲಾ ತವಾ ಫ್ರೈ, ಪ್ರಾನ್ಸ್ ಟೊಮ್ಯಾಟೊ ಗುಜ್ಜು, ಚಿಕನ್ ಘೀ ರೋಸ್ಟ್, ಬಾಂಗ್ಡಾ ಕರಿ. ವೀಕ್ಷಕರೇ, ಕಾಲ್ಗಳು ಜಗತ್ತೆಲ್ಲ ಓಡಾಡ್ಕೊಂಡ್ ಬರ್ಲಿ, ಆದ್ರೆ ಮನಸ್ಸು ಮಾತ್ರ ಮನೆಯಲ್ಲೇ ಇರುತ್ತೆ. ಮನೆಗಿಂತ ಅತ್ಯುತ್ತಮವಾದ ಜಾಗ ಬೇರೆ ಯಾವುದೂ ಇಲ್ಲ. ನೀವು ನೋಡಿ ಬೇಕಾದ್ರೆ ಯಾವುದೇ ಹೋಟ್ಲಲ್ಲಿ ಎಷ್ಟೇ ರುಚಿಕರವಾದ ಅಡುಗೆನ ತಿನ್ಕೊಂಡ್ ಬನ್ನಿ, ಆದ್ರೆ ಮನೇಲಿ ತಿಂದಷ್ಟು ಸಂತೃಪ್ತಿ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಅದಕ್ಕೆ ನಮ್ಮ ಕಾರ್ಯಕ್ರಮ ನೋಡ್ತಾ ಇರಿ, ಮನೇಲಿ ರುಚಿಯಾದ ಅಡುಗೆನ ಮಾಡ್ಕೊಂಡು ತಿಂತಾ ಇರಿ. ಒಗ್ಗರಣೆ ಡಬ್ಬಿಲಿ ಇಮಾಮಿ ಎಣ್ಣೆಲಿ ಅಡಿಗೆ ಮಾಡೋಣ ನಾವು ಮಂಗಳೂರು ಸ್ಟೈಲಲ್ಲಿ. ಶಿವಧ್ವಜ್ ಬೇಗ ಬನ್ನಿರಿ, ಬಲ್ಲೆ ಬೇಗ ಬಲ್ಲೆ 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 ಬಲ್ಲೆ. ಹರೀಶ್ ರಾಜ್ ಹೇಗಿದ್ದೀರಾ? ಶಿವಧ್ವಜ್ ಹೇಗಿದ್ದೀರಾ? ಫೈನ್. ಸೂಪರ್. ಅಲ್ಲ, ಬಲ್ಲೆ ಬಲ್ಲೆ ಅಂದ್ರೆ ಬೇಗ ಬನ್ನಿ ಅಂತ ಅನ್ಸುತ್ತಲ್ವಾ ತುಳುಲಿ? ನೀವು ಬಲ್ಲೆ 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 ಅಂತ ಅನ್ಕೊಂಡು ಪಂಜಾಬಲ್ಲೂ ಇದೆ ಬಲ್ಲೆ ಬಲ್ಲೆ. ಸೂಪರ್. ತುಂಬಾ ಸಂತೋಷ ಆಗ್ತದೆ ನಿಮ್ ನೋಡ್ತಾ. ತುಂಬಾ ಮುಖದಲ್ಲಿ ಇನ್ನೂ ಗ್ಲೋ ಜಾಸ್ತಿ ಆಗಿದೆ. ಏನು ವಿಶೇಷ? ಮೇಕಪ್. ಓಕೆ ಓಕೆ. ಸುಮಾರು ವರ್ಷಗಳಾಯ್ತು ನಾವು ನೀವು ಭೇಟಿಯಾಗಿ. ಈ ತರ ಅಲ್ಲ, ಜನರಲಿ ಶಿವಧ್ವಜ್ ಅವ್ರು ಬರ್ತಾರೆ ಅಂದ ತಕ್ಷಣ ಈ ಅವರು ಒಂಥರ ಡ್ಯಾನ್ಸು, ಫೈಟು, ಒಂಥರ ಫಿಲ್ಮ್ ಆಕ್ಟ್ರು, ಈ ತರದ್ದು ನನಗೆ ಮೈಂಡಲ್ಲಿ ಇದ್ದಿದ್ದು. ಅಡುಗೆನೂ ಮಾಡ್ತಾರ ಶಿವಧ್ವಜ್ ಅಂತ ನನಗೆ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಡುಗೆ ಮಾಡ್ತಾರ. ಕುಕಿಂಗ್ ಅನ್ನೋದೊಂದು ಆರ್ಟ್. ಹೌದು. ಈ ಆರ್ಟ್ ಜೊತೆಗೆ ಆರ್ಟು ಗೊತ್ತಿಲ್ಲ. ಸೊ ಅಡುಗೆ ಮಾಡ್ತೀರಾ ನೀವು? ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ. ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ. ಅಂದ್ರೆ ಯಾವಾಗ ಹೇಗೆ ಕಲ್ತ್ರಿ ನೀವು ಅಡುಗೆ ಮಾಡೋದಕ್ಕೆ? ಅಫ್ಕೋರ್ಸ್ ಅಡಿಗೆ ಮಾಡೋದನ್ನ ಅಬ್ಸರ್ವ್ ಮಾಡಿದ್ದೀನಿ. Okay. ಆಮೇಲೆ ಮಾಡ್ತಿರುವಾಗ ಅವ್ರ ಹತ್ರ ರೆಸಿಪಿ ಕೇಳ್ತೀನಿ. ಓಕೆ. ಅಂಡ್ ಅಮ್ಮ ಮಾಡ್ತಿರೋದು, ಓ, ಹೆಂಡತಿ ಮಾಡ್ತಿರುವಾಗ ನೋಡಿದ್ದು, Fantastic. ಆಮೇಲೆ ಫ್ರೆಂಡ್ಸ್, ಆಮೇಲೆ ನನ್ನ ಫಾದರ್ ಹೋಟೆಲಿಯರ್ ಆಗಿದ್ರು. ಓ ಸೂಪರ್. ಸೊ ಹಾಗಾಗಿ, ಬಟ್ ವೆಜಿಟೇರಿಯನ್ ಹೋಟೆಲ್, ಓಕೆ. ಬಟ್ ನಾನು ನಾನ್ ವೆಜಿಟೇರಿಯನ್ ಮಾಡ್ತಾ ಇದ್ದೀನಿ. ಸೊ ಅಡುಗೆ ಮಾಡೋದು ಹೊಸದೇನಲ್ಲ ನಿಮಗೆ? Yes. ಸೂಪರ್. ಹಂಗಾದ್ರೆ ನಮ್ಮ ಮೊದಲನೇ ರೌಂಡ್ ಹೆಲ್ತ್ ರೆಸಿಪಿಲಿ ಏನ್ ಮಾಡ್ತೀರಾ? ಹೆಲ್ತ್ ರೆಸಿಪಿಯಲ್ಲಿ ಫಿಶ್, ಅದು ಶಿಯರ್ ಫಿಶ್, ಅದಕ್ಕೆ ಅಂಜಾಲ್ ಅಂತ ಹೇಳ್ತಾರೆ. ಅದರ ತವಾ ಫ್ರೈ ಮಾಡೋಣ ಅಂತ. ಯಾಕಂದ್ರೆ ತುಂಬಾ ಡೀಪ್ ಆಯಿಲ್ ಫ್ರೈ ಮಾಡ್ತಾ ಇಲ್ಲ, ತುಂಬಾ ಆಯಿಲ್ ನಾವು ಯೂಸ್ ಮಾಡ್ತಾ ಇಲ್ಲ. ಅಂಡ್ ಶಾಲೋ ಫ್ರೈ ತರ. ಹೌದು, ಶಾಲೋ ಫ್ರೈ ತರನೇ. ಸೊ ಅಂಜಲ್ ಫಿಶ್ ಶಾಲೋ ಫ್ರೈ. ಹೌದು ಹೌದು. ಸೊ ವೀಕ್ಷಕರೇ, ಶಿವಧ್ವಜ್ ಅವರು ನಮ್ಮ ಜೊತೆಗೆ ಬಂದು ಇವತ್ತು ಫಸ್ಟ್ ರೌಂಡ್ ಅಲ್ಲಿ ಮಂಗಳೂರು ಅಡಿಗೆ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ಮಂಗಳೂರು ಸ್ಪೆಷಲ್ ನಾನ್ ವೆಜಿಟೇರಿಯನ್ ಮಾಡ್ತಾ ಇದ್ದಾರೆ. ಸೊ ಅಂಜಲ್ ಫಿಶ್ ಫ್ರೈ ಮಾಡ್ತಾ ಇದೀವಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ರೆಡ್ ಚಿಲ್ಲಿ, ಹುಳಿ, ಮತ್ತೆ ಸ್ಲೈಸ್ಡ್ ಫಿಶು, ಉಪ್ಪು, ಮತ್ತೆ ಟರ್ಮರಿಕ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ನನಗೆ ಆಕ್ಚುಲಿ ನಾನು ಬರೀ ಎಗಿಟೇರಿಯನ್, ಸೊ ನಾನ್ ವೆಜ್ ಐಟಮ್ಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಆದ್ರೂ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಶುರು ಮಾಡೋಣ? ಖಂಡಿತವಾಗ್ಲು. ಏನ್ ಬೇಕು ನಿಮಗೆ ಫಸ್ಟ್? ನನಗೆ ಅದು ಪ್ಯಾನ್ ಕೊಡಿ. ಓಕೆ. ಸ್ವಲ್ಪ ಆಯಿಲ್ ಹಾಕಿ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಎಷ್ಟು? ಫಸ್ಟ್ ಸಾಕು. ಓಕೆ. ಫಸ್ಟ್ ನಾವು ರೆಡ್ ಚಿಲ್ಲಿನ ಫ್ರೈ ಮಾಡ್ಕೋಬೇಕು. ಓಕೆ. ಈ ಗ್ರೈಂಡ್ ಮಾಡೋ ಮೊದಲು ರೆಡ್ ಚಿಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಒಂದಷ್ಟು ರೆಡ್ ಚಿಲ್ಲಿ ಹಾಕ್ತೀನಿ. ಒಣಮೆಣಸಿನ್ಕಾಯಿ ಯೂಸ್ ಮಾಡೋದು ಬೆಟರ್ ಅಂತಿಲ್ಲ? ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಸತಿ ಹಸಿರು ಮೆಣಸಿನ್ಕಾಯಿ ಬರುತ್ತಲ್ಲ, ಆ ಥರದ್ದು ಯೂಸ್ ಮಾಡಲ್ಲ? ಇಲ್ಲ, ಹಸಿರು ಯೂಸ್ ಮಾಡಲ್ಲ. ಯಾಕಂದ್ರೆ ತುಂಬಾ ಸ್ಪೈಸಿ ಆಗಿರುತ್ತೆ ಇದು. ಅಂಡ್ ಮೋರ್ ಓವರ್ ಕಲರ್ಗೆ ಅಲ್ಲ, ಕಲರ್ ಅಂಡ್ ಫಿಶ್ ಆಲ್ವೇಸ್ ಯಾವ್ದಕ್ಕೆ 3 ಐಟಮ್ ತುಂಬಾ ಚೆನ್ನಾಗಿರ್ಬೇಕು: ಹುಳಿ, ಉಪ್ಪು, ಖಾರ. ಈ 3 ಐಟಮ್ ಚೆನ್ನಾಗಿದ್ರೇನೆ ಟೇಸ್ಟ್ ಇನ್ನ ಚೆನ್ನಾಗಿರುತ್ತೆ. ಮಂಗಳೂರು ಅಡುಗೆಗಳಲ್ಲಿ ಜಾಸ್ತಿ ಹುಳಿ, ಉಪ್ಪು, ಖಾರ ಇವೆರಡು ಮೇನ್. ಅದು ನಮ್ಮ ಭಾಷೆಯಲ್ಲಿ ಪುಳಿ ಮುಂಚಿ ಅಂತ ಹೇಳ್ತಾರೆ. ಪುಳಿ ಮುಂಚಿ ವೀಕ್ಷಕರೇ, ಒನಸಾಂಡ, ಇಜ್ಜಿ, ದಾದ, ಬೊಕ್ಕ, ಸ್ವಲ್ಪ ಸ್ವಲ್ಪ ಗೊತ್ತು ತುಳು. ಹೌದೌದು. ಸೊ ಇದು ಫ್ರೈ ಆಗ್ತಾ ಬಂತು. ಇದನ್ನ ನಾವು ಮಿಕ್ಸಿಲಿ ಹಾಕಿ ಚೆನ್ನಾಗಿ ರುಬ್ಬಬೇಕು. ಇದಕ್ಕೆ ಸ್ವಲ್ಪ ಎಲ್ಲೋ ಪೌಡರ್ ಹಾಕ್ತೀನಿ, ಒಂದು ಚಿಟಿಕೆಯಷ್ಟು ಟರ್ಮರಿಕ್ ಪೌಡರ್. ಓಕೆ. ಅದಾದ್ಮೇಲೆ ಇದು ಹುಳಿ. ಅದಕ್ಕೆ ಹಾಕ್ಬಿಡದ? ಹೌದೌದು, ಗ್ರೈಂಡ್ ಮಾಡ್ತೀವಲ್ಲ, ಹುಣಸೆ ಹುಳಿ ಅಲ್ಲ? ಆಮೇಲೆ ಅದನ್ನ ನೀರಲ್ಲಿ ನೆನೆಸ್ಬಿಟ್ಟು ಕ್ಯೂಚ್ ಇಟ್ಕೊಂಡಿರೋದ? ಹೌದೌದು. ಜಿಂಜರ್ ಗಾರ್ಲಿಕ್ ಪೇಸ್ಟು, ಶುಂಠಿನ ಜಜ್ಜಿಬಿಟ್ಟು, ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡೋದು. ಓಕೆ. ಎಷ್ಟು ಬೇಕಾಗುತ್ತೆ ಅದು ಒಂದು ಸ್ವಲ್ಪ? ಸ್ವಲ್ಪ ಟೇಸ್ಟಿಗೆ ತಕ್ಕ. ಆಮೇಲೆ ಉಪ್ಪು ಇದಕ್ಕೆ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಫಿಶ್ ತಂದಿದ ತಕ್ಷಣ ಅದನ್ನು ಹಾಗೆ ಬಿಡಬಾರ್ದು. ಅದು ಚೆನ್ನಾಗಿ ತೊಳೆದಾದ್ಮೇಲೆ ಸಾಲ್ಟ್ ಹಾಕಿಡ್ಬೇಕು, ಉಪ್ಪು ಹಾಕಿಡ್ಬೇಕು. ಇಲ್ಲಾಂದರೆ ಟೆಂಪ್ರೇಚರು ಮತ್ತು ಫ್ರೀಸರಿಂದ ಆಚೆ ಬಂದು ಈಗಂತೂ ಬೇಸಿಗೆ ಕಾಲ ಹಾಳಾಗುತ್ತೆ. ಸ್ವಲ್ಪ ಇದಕ್ಕೆ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಸರ್ ನಾನು ಗ್ರೈಂಡ್ ಮಾಡ್ತೀನಿ ಇದನ್ನು.
ಈಗ ಗ್ರೈಂಡ್ ಮಾಡಾಯ್ತು. ಅಲ್ಲ, ಇಲ್ಲಾಡ್ಲ ಇಂಚ ಅಡಿಗೆ ಮಲ್ಪುವರ ಇಲ್ಲಾಡಿಂಚ ಅಡಿಗೆ ಮಂತಂಡ ಎನ್ನ ಬುಡೈತಿಗೂ ಗೊತ್ತಾ ಅಂಡ ನೆಕ್ಸ್ಟ್ ಡೇಟ್ ಬೊಕ್ಕ ಏನ್ ಅಡಿಗೆ ಮಾಡ್ಕೊಡೋ ಅಂದ್ರೆ ಏನಂತ ಅರ್ಥ ಆಯ್ತಾ? ಅರ್ಥ ಆಯ್ತು. ಏನ್ ಹೇಳಿ? ಬಿಟ್ರೆ ಆಮೇಲೆ ನನ್ ಕೆಲಸ ಆಗುತ್ತೆ ಅಂತ. ಅಲ್ಲ, ನಾನು ಇದೇ ಕೆಲಸ ಮಾಡ್ಬೇಕಾಗುತ್ತೆ. ಡೈಲಿ ಇದೇ ಕೆಲಸ ಮಾಡ್ರಿ, ಗೊತ್ತಲ್ಲ ನಿಮ್ಗೆ ಅಂತ. ಇದಕ್ಕೆ ಹಾಕ್ತೀನಿ ಬೌಲ್ಗೆ. ನಿಮ್ಮ ಫೇವ್ರೆಟ್ ಪಾಸ್ ಟೈಮ್ ಏನು? ಈಗ ಆಕ್ಟ್ ಮಾಡ್ತಾ ಇರ್ತೀರಾ ಅಥವಾ ಮನೇಲಿ ಬಿಸಿ ಇರ್ತೀರಾ? ಇದಲ್ಲದೆ ಬೇರೆ ನಿಮ್ಮ ಫ್ರೆಂಡ್ಸ್ ಜೊತೆ ಏನ್ ಮಾಡ್ತೀರಾ ನೀವು? ಟೈಮ್ ಸ್ಪೆಂಡ್ ಹೇಗೆ ಮಾಡ್ತೀರಾ? ಟೈಮ್ ಸ್ಪೆಂಡು ಮೋಸ್ಟ್ ಆಫ್ ದ ಟೈಮ್ ಸಿನಿಮಾ ಬಗ್ಗೆ, ಆಮೇಲೆ ನೋಡಿರೋ ಸಿನಿಮಾದ ಬಗ್ಗೆ, ಅಥವಾ ಇನ್ಯಾವುದೋ ಸಿನಿಮಾದ ಬಗ್ಗೆ, ನೀವು ಸಿನಿಮಾ ಆಕ್ಟ್ ಮಾಡಿರೋ ಬಗ್ಗೆ, ನಿಮ್ಮ ಸಿನಿಮಾದ ಬಗ್ಗೆ, ನೀವು ಡೈರೆಕ್ಷನ್ ಮಾಡಿರೋ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೂಪರ್. ಅಲ್ಲ, ಈಗ ಇದನ್ನ ಮ್ಯಾರಿನೇಟ್ ಮಾಡೋದಂತ ಅದನ್ನೆಲ್ಲ ಟೋಟಲ್ ಖಾರ ಈ ಖಾರನ ಅದಕ್ಕೆಲ್ಲ ಅಂಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದರಲ್ಲಿ ಮ್ಯಾರಿನೇಟ್ ಮಾಡಿದ್ರೆ ನೆನ್ಸಿಡ್ಬೇಕು. ಖಾರ ಎಲ್ಲ ಅಂಟಬೇಕು ಅಂತ. ಹೌದು ಹೌದು, ಟೈಮ್ ತಗೊಳುತ್ತೆ. ಓಕೆ. ಅಲ್ಲ, ಇದಕ್ಕೆ ಎಣ್ಣೆ ಬೇಕಾಗುತ್ತೆ ಈಗ? ಸ್ವಲ್ಪ ಎಣ್ಣೆ. ಸ್ವಲ್ಪ ಎಣ್ಣೆ. ಅದಕ್ಕೆ ಇದು ಹೆಲ್ತಿಯ ಫುಡ್ ಏನಿದೆ ಅಂದ್ರೆ ನಾವು ಇದನ್ನ ಡೀಪ್ ಆಯಿಲ್ ಫ್ರೈ ಮಾಡ್ತಾ ಇದ್ದೀವಿ. ಓಕೆ. ಅದಕ್ಕೆ ಈ ಹೆಲ್ತಿ ರೆಸಿಪಿಗೆ ನಾವು ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀವಿ. ಹೌದು, ಹಾಕಿ. ಎಷ್ಟು? ಸ್ವಲ್ಪ ಹಾಕಿ, ನಾನು ಹೇಳ್ತೀನಿ. ಹಾ, ಸಾಕು ಸಾಕು. ಸೊ ಒಂದು ಸ್ಲೈಸ್ನ ಈಗ ಮ್ಯಾರಿನೇಟೆಡ್ ವಿತ್ ಮಸಾಲ. ಸೊ ಜಾಸ್ತಿ ಎಣ್ಣೆನೂ ಬೇಕಾಗಲ್ಲ, ಡೀಪ್ ಫ್ರೈ ಅಂತ ಆಗಲ್ಲ ಇದು. ಇಲ್ಲ, ಸರ್ ಶಾಲೋ, ಸುಮ್ಮನೆ ಲೈಟ್ ಆಗಿ ಇದನ್ನ ಹಿಂಗ್ ಉಲ್ಟಾ ಹಾಕ್ತೀನಿ. ಫ್ಯಾಂಟಾಸ್ಟಿಕ್. ಸೊ ಶಿವಧ್ವಜ್, ಈಗ ಒಂದು ಹಂತಕ್ಕೆ ಆಲ್ಮೋಸ್ಟ್ ರೆಡ್ಡಿಶ್ ಕಲರ್ ಬಂದ್ಬಿಟ್ಟಿದೆ ಅಲ್ಲ? ಫಿಶ್ ಫ್ರೈ ರೆಡಿ ಆಗಿದೆ. ತವಾ ಫಿಶ್ ಫ್ರೈ. ನೀವು ಅಡುಗೆ ಮಾಡೋದು ನೋಡ್ತಾ ಇದ್ರೆ ನಾನು ನಾನ್ ವೆಜಿಟೇರಿಯನ್ ಆಗ್ಬಿಡೋಣ ಅಂತ ಅನಿಸ್ತಾ ಇದೆ. ಆ್ಯಂಡ್ ಹರೀಶ್, ಇದನ್ನ ಆಕ್ಚುಲಿ ತುಂಬಾ ದಿನ ಅಂದ್ರೆ ನಾವು ಫ್ರೀಜರಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇಗೆ ತಿನ್ನೋದು ಎಲ್ಲ ಚೆನ್ನಾಗಿರಲ್ಲ. ಫ್ರೆಶ್ ಆಗಿ ಇದನ್ನ ಊಟದ ಜೊತೆಗೆ ಅಂದ್ರೆ ನಾವು ಫ್ರೈಸ್ನ ಯೂಸ್ ಮಾಡೋ ಜೊತೆಲಿ ಒಂದು ಗ್ರೇವಿ ಇರುತ್ತೆ, ಯಾವುದಾದ್ರೂ ಫಿಶ್ ಗ್ರೇವಿ ಇರುತ್ತೆ, ಜೊತೆಲಿ ಫ್ರೈಸ್ ಇರುತ್ತೆ. ಓಕೆ. ಸೊ ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಲ್ವಾ? ಯಾ. ಹರೀಶ್, ಅಂಜಲ್ ಮಸಾಲಾ ತವಾ ಫ್ರೈ ರೆಡಿ. ವೀಕ್ಷಕರೇ ನೋಡಿದ್ರಲ್ಲ, ತುಂಬಾ ಪ್ರೀತಿಯಿಂದ ನಮ್ಮ ಶಿವಧ್ವಜ್ ಅವರು ಅಂಜಲ್ ಮಸಾಲಾ ತವಾ ಫ್ರೈ ಮಾಡ್ಕೊಟ್ಟಿದ್ದಾರೆ. ಘಮ 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 ಅಂತಿದೆ, ಇಡೀ ಸೆಟ್ಟೆನೆ ಗಮ್ಮ ಅಂತಿದೆ. ಅಲ್ಲ, ನನ್ನನ್ನು ಟೆಂಪ್ಟ್ ಮಾಡಾಕ್ಬಿಟ್ಟಿದ್ದಾರೆ. ನಾನು ತಿನ್ನಲ್ಲ ಅಂದ್ರೂ ಇದು ಮಾಡಿದ್ ನೋಡಿದ್ರೆ ಈ ಕಲರು, ಈ ಪರಿಮಳ ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ತಿನ್ಬಿಡೋಣ ಅಂತ ಆಸೆ ಆಗ್ತದೆ. ಮತ್ತೆ ಏನ್ ನೋಡ್ತಾ ಇದ್ದೀರಾ? ಅಲ್ಲ, ನಿಮ್ಮ ಮುಖದಲ್ಲಿರುವ ಭಾವನೆಗಳನ್ನ ನೋಡ್ಕೊಂಡು ಅದು ಹೆಂಗಿದೆ ಅಂತ ನಾನು ಅರ್ಥ ಮಾಡ್ಕೊಳ್ಳೋಣ. ನಾನು ತಿಂತ ಇಲ್ಲ ಶಿವಧ್ವಜ್, ನೀವೇ ತಿನ್ಬೇಕು. ನಾನಾ? ಟೇಸ್ಟ್ ನೀವೇ ಹೇಳ್ಬೇಕು. ಹೌದಾ? ಬಿಸಿದೆ ಬಿಸಿದೆ. ನೋಡಿ, ಫಿಶ್ ಬಗ್ಗೆ ಶಿವಧ್ವಜ್ ಮರ್ಯಾದೆ ಉಳೀತು. ಸೂಪರ್ ಆಗಿದ್ಯಾ? ಫ್ಯಾಂಟಾಸ್ಟಿಕ್. ನೋಡಿದ್ರ, ಮಂಗಳೂರು ಅವ್ರಿಗೆ ಫಿಶ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಟೇಸ್ಟ್ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗಿದೆ. ಖಾರ, ಉಪ್ಪು, ಪುಡಿ ಎಲ್ಲ ಚೆನ್ನಾಗಿದ್ಯಾ? ನಿಂಬೆಹಣ್ಣು ಏನಕ್ಕಿದು? ನಿಂಬೆಹಣ್ಣು ಬೇಕಾದಷ್ಟು ಯೂಸ್ ಮಾಡ್ಕೋಬಹುದು. ಆಂಜಲ್ ಮಸಾಲಾ ತವಾ ಫ್ರೈ ಮಾಡುವ ವಿಧಾನ: ಒಣಮೆಣಸಿನಕಾಯಿಯನ್ನ ಎಣ್ಣೆಯಲ್ಲಿ ಹುರಿದುಕೊಂಡು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಅದಕ್ಕೆ ಅರಿಶಿನ, ಹುಣಸೆ ಹಣ್ಣಿನ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಮತ್ತು ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಆ ಮಸಾಲವನ್ನ ಕತ್ತರಿಸಿ ಕ್ಲೀನ್ ಮಾಡಿದ ಆಂಜಲ್ ಮೀನಿನ ತುಂಡುಗಳಿಗೆ ಹಚ್ಚಿ ಕಾದ ತವದ ಮೇಲೆ ಹಾಕಿ ಶಾಲೋ ಫ್ರೈ ಮಾಡಿದರೆ ಆಂಜಲ್ ಮಸಾಲಾ ತವಾ ಫ್ರೈ ಸವಿಯಲು ಸಿದ್ಧ. ಈಗ ನೆಕ್ಸ್ಟ್ ನಮ್ಮ ರೌಂಡ್ ಟಿಫಿನ್ ಬಾಕ್ಸ್ ರೌಂಡ್. ಅದರಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ಟಿಫಿನ್ ಬಾಕ್ಸ್ ಅಂದಿದ ತಕ್ಷಣ ಈ ನಾನ್ ವೆಜ್ ಐಟಮ್ ಅನ್ನು ಯಾವ್ದು ಕಳ್ಸಿದ್ರು, ಈಗ ಸಪೋಸ್ ಫಿಶ್ ಅಲ್ಲಿ ಬಾಂಗ್ಡಾ ಅವ್ರ ಬೂತಾಯಿ ಏನಾದ್ರು ಕಳ್ಸಿದ್ರೆ ಅದು ಓಪನ್ ಮಾಡಿದ ತಕ್ಷಣ ಒಂದು ಸ್ಮೆಲ್ ಬಂದ್ಬಿಡುತ್ತೆ. ಹೌದು. ಸೊ ಅದಕ್ಕೆ ಇವತ್ತು ನಾವು ಏನ್ ಮಾಡೋಣ ಅಂದ್ರೆ ಪ್ರಾನ್ಸ್ ಟೊಮೆಟೊ ಗೊಜ್ಜು. ಪ್ರಾನ್ಸ್ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದಾರೆ ಶಿವಧ್ವಜ್ ಅವರು. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ಟೈಗರ್ ಪ್ರಾನ್ಸ್, ಆಮೇಲೆ ಟೊಮೆಟೊ, ಆನಿಯನ್ಸು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಟರ್ಮರಿಕ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸಾಲ್ಟ್, ಗಾರ್ಲಿಕ್, ದೆನ್ ಹಸಿಮೆಣಸಿನ್ಕಾಯಿ, ಹುಳಿ, ಪೆಪ್ಪರ್ ಪೌಡರ್, ಲೆಮನ್. ಟೈಗರ್ ಪ್ರಾನ್ಸ್ನ ತಗೊಂಡು ಮಧ್ಯದಲ್ಲಿ ಸ್ಲೈಸ್ ಮಾಡ್ಕೋಬೇಕು. ಸ್ಲೈಸ್ ಮಾಡಿದ್ರೆ ಪಕ್ಕ ಮಸಾಲ ಅದ್ರೊಳಗಡೆ ಕೂತ್ಕೊಳ್ಳುತ್ತೆ. ಓಕೆ. ನೋಡಕ್ಕೆ ಎರಡು ಕಣ್ಣು ಸಾಲದು, ತಿನ್ನೋರ್ಗಾದ್ರೆ ಬಾಯಲ್ಲಿ ನೀರು ಬರ್ತದೆ. ಒಂದು ಬಾಯಿ ಸಾಲದು, ನಮ್ಮ ಕಣ್ಣಲ್ಲಿ. ಓಕೆ. ಇದು ಕಟ್ ಮಾಡಿ ಆಗಿದೆ ಪ್ರಾನ್ಸ್ ಎಲ್ಲ. ಓಕೆ. ಈಗ ಒಂದು ತವಾ ಕೊಡಿ. ಓಕೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಎಷ್ಟು ಹಾಕಿ? ಇನ್ನೂ ಸ್ವಲ್ಪ ಹಾಕಿ, ಸಾಕು.
ಅಲ್ಲ ಎಣ್ಣೆ ಹಾಕುವಾಗ ಇನ್ ಸ್ವಲ್ಪ ಹಾಕಿ ಅಂತಿದ್ರಲ್ಲ, ಎಣ್ಣೆಗೂ ಅದಕ್ಕೇನೋ ಲಿಂಕ್ ಇದೆಯಾ? ಇಲ್ಲ ಇಲ್ಲ. ಸಂಜೆ ಆದ್ಮೇಲೆ ಬೇರೆ. ಓ ನೀವು ಆ ಥರ. ಅಲ್ಲ ಎಣ್ಣೆ ಹಾಕುವಾಗ ಇನ್ ಸ್ವಲ್ಪ ಹಾಕಿ ಅಂದ್ರಲ್ಲ. ಓಕೆ, ಹಾ ಇದಕ್ಕೆ 2 ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ. ಓಕೆ. ಅದಾದಮೇಲೆ ಗಾರ್ಲಿಕ್ಕು, ಜಿಂಜರ್, ಆಮೇಲೆ ಕರಿಬೇವಿನ ಸೊಪ್ಪು. ಹಾಂ. ಸೊ ಇದೊಂದು ಸ್ವಲ್ಪ ವೆಜಿಟೇರಿಯನ್ ಬೇಸ್ ಇದೆ ಇದಕ್ಕೆ. ಓಕೆ. ವೆಜಿಟೇರಿಯನ್ ಬೇಸ್ ಜೊತೆಯಲ್ಲಿ ಪ್ರಾನ್ಸ್ ಹಾಕಿದ ತಕ್ಷಣ ಅದು ಟೊಮೆಟೊ ಗೊಜ್ಜು ಹೋಗಿ ಪ್ರಾನ್ಸ್ ಟೊಮೆಟೊ ಗೊಜ್ಜು ಆಗುತ್ತೆ. ಓಕೆ, ಸೊ ನಾವು ಪ್ರಾನ್ಸ್ ಬದಲು ಬೇರೆ ಏನಾದರೂ ವೆಜಿಟೇಬಲ್ ಯೂಸ್ ಮಾಡಿದ್ರೆ 100%. ಈಗ ಆಲೂಗಡ್ಡೆ ಯೂಸ್ ಮಾಡಿದಪ್ಪ, ಆಲೂಗಡ್ಡೆ ಶೂರ್ 100. ಟೊಮೆಟೊ ತಕ್ಕೋ ಆಗ್ಬಿಡುತ್ತೆ. ಆಮೇಲೆ ಇದು ಹೇಗೆ ಈ ರೆಸಿಪಿ ಯಾರು ಕಂಡುಹಿಡಿದ್ರು ಗೊತ್ತಾ ನಿಮಗೆ? ಯಾರು? ಅದೊಂದು ದೊಡ್ಡ ಸೀಕ್ರೆಟ್. ಹೌದಾ? ಈಸ್ ಅ ಬಿಗ್ ಮ್ಯಾನ್. ಯಾರು? ಶಿವಧ್ವಜ್ ಅವರ? Yes. ವೆರಿ ಗುಡ್. ದ ಗ್ರೇಟ್ ಶಿವಧ್ವಜ್ ಅವರು ಕಂಡುಹಿಡಿದಿರುವಂತ ಟೈಗರ್ ಪ್ರಾನ್ಸ್ ಟೊಮೆಟೊ ತೊಕ್ಕು ಬರ್ತಾ ಇದೆ ನಿಮ್ಗೋಸ್ಕರ. ಗೊಜ್ಜು 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 ಬರ್ತಾ ಇದೆ ನಿಮ್ಗೋಸ್ಕರ. ಅಲ್ಲ, ಈಗ ಇದೆಲ್ಲ ನೀವು ಮಾಡ್ತಾ ಇರೋದು ನೋಡಿದ್ರೆ ಬಹುಶಃ ಫ್ಯೂಚರ್ ಅಲ್ಲಿ ದ ಗ್ರೇಟ್ ಶಿವಧ್ವಜ್ ಅವರು ಚೈನ್ ಆಫ್ ರೆಸ್ಟೋರೆಂಟ್ಸ್ ಓಪನ್ ಮಾಡೋ ತರ ನನಗೆ ಐಡಿಯಾ ಬರ್ತಾ ಅಲ್ಲ, ಐಡಿಯಾ ಇರೋದು ರೆಸ್ಟೋರೆಂಟ್ಸ್ ಓಪನ್ ಮಾಡಬೇಕು ಅಂತ. ಇದೆಯಾ? ಹೌದು, 100%. ವೆರಿ ಗುಡ್. ಆಮೇಲೆ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅನ್ನುವ ಫ್ಯೂಚರ್ ಪ್ಲಾನ್ ಇದೆ. ಮೇ ಬಿ ಚೆಫ್ ಆಗೋಕ್ಕೂ ಚಾನ್ಸಸ್ ಇದೆ. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಡೆಫಿನೆಟ್ಲಿ ನಿಮ್ಮೆಲ್ಲ ಅಭಿಮಾನಿಗಳು ನಿಮ್ ಜೊತೆಗಿದ್ದಾರೆ. ನಿಜವಾಗ್ಲೂ ಆ ದೇವರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ ಖಂಡಿತವಾಗ್ಲೂ ಯಶಸ್ವಿ ಆಗ್ತೀರಾ. ನಿಮ್ಮ ಚೈನ್ ಆಫ್ ರೆಸ್ಟೋರೆಂಟ್ಸ್ ಓಪನ್ ಮಾಡ್ತೀರಾ. ಕರಿಬೇವು ಸೊಪ್ಪು. ವೆರಿ ಗುಡ್. ಅಂದ್ರೆ ಈ ಫುಡ್ ಇದರಲ್ಲಿ ಆಕ್ಚುಲಿ ಈ ತರ ಇಂಟ್ರೆಸ್ಟ್ ಇರಬೇಕು. ಹೌದು. ಇದು ಈ ತರ ಮಾಡಿದ್ರೆ ಹಿಂಗಾಗುತ್ತೆ ಅನ್ನೋ ಒಂದು ಇದಿರಬೇಕು. ಟೊಮೆಟೊ ಸ್ಲೈಸಸ್ನೆಲ್ಲ ಹಾಕಿದ್ದೀನಿ. ಹಾಂ. ಇದು ಚೆನ್ನಾಗಿ ಬೇಯಬೇಕು. ರೆಸ್ಟೋರೆಂಟ್ಸ್ ಅಂದ ತಕ್ಷಣನೇ ಟೆಂಡೂಲ್ಕರ್, ಗಂಗೂಲಿ, ಚೈನ್ ಆಫ್ ರೆಸ್ಟೋರೆಂಟ್ಸ್ ಇವರೆಲ್ಲ ಓಪನ್ ನನ್ಗೆ ಮಾಡ್ತಾರೆ. ನಿಮ್ಗೆ ಇನ್ಸ್ಪಿರೇಷನ್ ಯಾರು? ಅಲ್ಲಲ್ಲ, ನನಗೆ ಇನ್ಸ್ಪಿರೇಷನ್ ಅಲ್ಲ. ನಾನು ಏನೇ ಮಾಡಿದ್ರು ಇಟ್ ಶುಡ್ ಬಿ ಒಂದು ಡಿಫ್ರೆಂಟ್ ಆಗಿರ್ಬೇಕು, ಯೂನಿಕ್ ಆಗಿರ್ಬೇಕು, ಯೂನಿಕ್ ಆಗಿ ಮಾಡಬೇಕು ಅಂತ. ಸಮ್ಮರ್ ರೆಸ್ಟೋರೆಂಟ್ ಅಂತ ಮಾಡಬೇಕು ಅಂತಿದ್ದೀನಿ. ಅಂದ್ರೆ ಈ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಯಾವ್ದಾದ್ರು ಖಾಲಿ ಸೈಟು ಯಾರಾದ್ರೂ ರೆಂಟಿಗೆ ಕೊಟ್ರೆ ಅಲ್ಲಿ ಓಪನ್ ರೆಸ್ಟೋರೆಂಟ್ ವಿಲ್ ಬಿ ಲೈಕ್ ಈ ತರ ಓಪನ್ ಲೈವ್ ಆಗಿ ಕುಕ್ ಇರುತ್ತೆ, ಕಿಚನ್ ಇರುತ್ತೆ. ಈ ತರ ಮಾಡಿದ್ರೆ ಸೊ ಜನಕ್ಕೆ ಹೆಂಗೆ ಅಂದ್ರೆ ಈಗಿನ ಟ್ರೆಂಡ್ ಹೆಂಗಿರುತ್ತೆ ಅಂದ್ರೆ ಈಗ ಇದನ್ನ ನೋಡ್ಕೊಂಡು ತಿನ್ನೋ ಅನುಭವಿಸೋದನ್ನ ಬಹಳ ಇಷ್ಟ. ಅಡಿಗೆ ಮಾಡ್ತಾ ಇರೋದು ನೋಡಿದ್ರು ಬಾಯಲ್ಲಿ ನೀರು. ಸ್ವಲ್ಪ ಎಲ್ಲೋ ಪೌಡರ್ ಆಗ್ತಾ ಇದೆ. ಓಕೆ, ನೀವು ಹೇಳಿದ್ ಕರೆಕ್ಟ್. ನಾವು ಏನೇ ಕೆಲಸ ಮಾಡಿದ್ರು ಒಂಥರ ನಮ್ಮ ಪ್ಯಾಷನೆಟ್ ಆಗಿ ಮಾಡ್ಬೇಕು. ಅದನ್ನ ಆಸೆ ಪಟ್ಟು ಮಾಡಿದ್ರೆ ಅದು ಬರೀ ಸಮ್ಮರ್ ಅಲ್ಲಿ ಮಾತ್ರ ಇರುತ್ತೆ. ವಿಂಟರ್ ಅಂಡ್ ಸಮ್ಮರ್, ರೈನಿ ಸೀಸನ್ ಅಲ್ಲಿ ಇದೆ, ಓಪನ್ ಆಗಿರುತ್ತೆ. ಅಂಡ್ 6 o'clock 5:30ಗೆ ಹಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಡೇ ಟೈಮ್ ಅಲ್ಲಿ ಇರಲ್ಲ. ಈಗ ಅರಿಶಿಣದ ಪುಡಿ ಹಾಕಿದ್ರೆ ಅರಿಶಿಣ ಪುಡಿ ಹಾಕಿದ್ದೀನಿ. ಓಕೆ, ಒಳ್ಳೆ ಕಾನ್ಸೆಪ್ಟ್ ನಿಜವಾಗ್ಲೂ. ಡೆಫಿನೆಟ್ಲಿ ನೀವು ಅದ್ರ ಬಗ್ಗೆ ಗಮನ ಕೊಟ್ಟು ನಾನು ಇದು ಯಾವುದೋ ಒಂದು ಸೌತ್ ಆಫ್ರಿಕಾದಲ್ಲಿರುವ ಒಂದು ಯಾವುದೋ ಒಂದು ರೆಸ್ಟೋರೆಂಟ್ ಈ ತರ ನೋಡಿದೆ. ಓಹೋ, ಸೊ ಯು ಕ್ಯಾನ್ ಸಿ ದ ಪೀಪಲ್. ಸೊ ಮತ್ತೆ ಅವರು ಇನ್ನೊಂದು ಸೀಸನ್ ಕಾಯಲೇಬೇಕು. ಸಮ್ಮರ್ ಆದ ನಂತರ ಆ ಹೋಟ್ಲಲ್ಲಿ ಹೋಗಿ ತಿನ್ಬೇಕು ಅಂತಂದ್ರೆ ಇನ್ನೊಂದು ಸಮ್ಮರ್ ಕಾಯ್ಬೇಕು ಅಲ್ವಾ? ವೆರಿ ಗುಡ್. ಈಗ ನನ್ನ ಕೈಯಲ್ಲಿ ಪ್ರಾನ್ಸ್ ಇದೆ. ಓಕೆ, ಈ ಪ್ರಾನ್ಸ್ ಇದಕ್ಕೆ ಹಾಕ್ತೀನಿ. ಟೈಗರ್ ಪ್ರಾನ್ಸ್ ಟೊಮ್ಯಾಟೊ ಗೊಜ್ಜು ರೆಡಿ ಆಗ್ತಾ ಇದೆ. ಈಗ ಪ್ರಾನ್ಸ್ ಹಾಕಿದ್ದೀವಿ. ಒನ್ಸ್ ಅಗೇನ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಯಾವುದೇ ನಾನ್ ವೆಜಿಟೇರಿಯನ್ಗೆ ಬೇಕಾಗಿರುವ ಬೇಸು ಅದು ಉಪ್ಪು, ಖಾರ, ಹುಳಿ. ಉಪ್ಪು, ಆ ಬೇಸ್ ಇಲ್ದಿದ್ರೆ ಇದು ಟೇಸ್ಟ್ ಬರಲ್ಲ ನಿಮಗೆ. ಸೊ ಆವಾಗ ನಾನು ಫಿಶ್ ಫ್ರೈಗೆ ನಾನೇನು ಯೂಸ್ ಮಾಡಿದ್ರಲ್ಲ, ನೀವು ಆವಾಗಲೇ ಹೇಳಿದ್ರೆ ಅದನ್ನು ಯೂಸ್ ಮಾಡ್ಕೋಬಹುದು ಅಂತ. ಸೊ ಅದರಲ್ಲಿ ಈಗ ಪೇಸ್ಟ್ ಇದೆ. ಇದರಲ್ಲಿ ಮೆಣಸಿನ್ಕಾಯಿ ಮತ್ತೆ ಉಪ್ಪು, ಹುಳಿ ಎಲ್ಲ ಇದೆ. ಓಕೆ, ಆಲ್ರೆಡಿ ಅದರಲ್ಲೇ ಇದೆ ಮಾಡಿದ್ರಲ್ಲ. ಇದರಲ್ಲಿ ನಾನೊಂದು 2 ಸ್ಪೂನ್ ಅಷ್ಟು ಇದಕ್ಕೆ ಹಾಕ್ತೀನಿ. ಈಗ ನೀವು ಹೇಳಿದ್ರಿ ಇದು ಬೇಸ್ ವೆಜಿಟೇರಿಯನ್. ವೆಜಿಟೇರಿಯನ್ ಏನಾದ್ರು ಐಟಮ್ ಮಾಡುವಾಗ ಐಡಿಯಾ ಬಂತ ಅಥವಾ ನಿಮ್ಗೆ ನಾನ್ ವೆಜ್ ಐಟಮೇ ಮಾಡೋಣ ಅಂತ ಈ ತರ? ಇಲ್ಲ, ನೀವು ಜಸ್ಟ್ ಯೋಚನೆ ಮಾಡಿದ್ರೆ ಸ್ವಲ್ಪ ಫ್ಲೇಮ್ ಚಿಕ್ಕದ್ ಮಾಡಿ. ನನಗೆ ಕುಕಿಂಗ್ ಮಾಡುವಾಗ ಒಬ್ರು ಅಸಿಸ್ಟೆಂಟ್ ಬೇಕೇ ಬೇಕು. ನಾನು ಇದ್ದೀನಿ. ಆಮೇಲೆ ಇನ್ನೊಂದು ನೋಡಿ, ಬ್ಯಾಚುಲರ್ ಆಗಿರುವಾಗ ನೀವ್ ಏನೇ ಮಾಡಕ್ ಇಷ್ಟ ಆಗುತ್ತೆ. ಟೀ ಮಾಡ್ತೀರಾ, ಏನ್ ಬೇಕಾದ್ರೂ ಮಾಡ್ತೀರಾ, ಆದ್ರೆ ತೊಳೆಯೋದೊಂದು ಕೆಲಸ ಅದ್ ಮಾತ್ರ ಯಾರು ಮಾಡಲ್ಲ. ಬೇಡಪ್ಪ ಬೇಡ ಹಂಗೆ ಮಾಡೋವಾಗ ಏನೋ ಖುಷಿಯಾಗಿ ಮಾಡ್ಬಿಡ್ತೀವಿ. ಅದೆಲ್ಲ ಪಾತ್ರೆ ನೋಡ್ಬಿಟ್ರೆ ಯಾರಪ್ಪ ತೊಳೆಯೋದು ಅಂತ. ಸೊ ಏನ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಶಿವಧ್ವಜ್. ಎಲ್ಲೋ ಪೌಡರ್ ಇದೆ, ಆಮೇಲೆ ಗ್ರೇವಿ ಇದೆ. ಇದಕ್ಕಿನ್ನು ಲೈಟ್ ಆಗಿ ಆಮೇಲೆ ಒಂದು ಗಾರ್ನಿಶಿಂಗ್. ನಿಮ್ಮ ಬ್ಯಾಚುಲರ್ ಸ್ಟೋರಿ ಏನಾದ್ರು ಹೇಳಿ ನೋಡೋಣ. ಏನೋ ರೊಮ್ಯಾಂಟಿಕ್ ಸ್ಟೋರಿ ಇದ್ರೆ ಮಿಸಸ್ಗೆ ನಾವು ಇದು ಹೇಳಲ್ಲ. ಇದೆಲ್ಲ ನಿಲ್ಸ್ಬಿಟ್ಟು ಎಲ್ಲ ಕೂತ್ಕೊಂಡು ಮಾತಾಡ್ಬೇಕಾಗತ್ತೆ.
ಸ್ವಲ್ಪ ವಾಟರ್ ಪೋರ್ ಮಾಡ್ಬೋದು ಈಗ ನಾವು. ವಾಟ್ರಾ? ಸ್ವಲ್ಪ ಕ್ಲೀನ್ ವಾಟರ್ ಸ್ವಲ್ಪ. ಹ್ಞೂ ಸಾಕು. ಸರ್ ಲಿಡ್ ಕೊಟ್ಟರೆ ಮುಚ್ಚಿಬಿಡಿ. ಈಗ ಮಾತಾಡೋಣ. ಈಗ ಮಾತಾಡೋಣ. ಅಲ್ಲ, ನೀವು ಏನಾದ್ರು ಒಳ್ಳೆ ಹಾಡು ಹಾಡ್ತೀರಾ ಅಂತ ಕೇಳಿದ್ವಿ. ಅಯ್ಯೋ, ಸಿಂಪಲ್ ಆಗಿ ಒಂದೆರಡು ಲೈನ್ ಹಂಗೆ ಹಾಡ್ಬಿಡಿ. ಸರಿ ನಾನು ಹಾಡಿದ್ರೆಲ್ಲ ಓಡೋಗ್ತೇನೆ. ಅಲ್ಲ, ತುಳು ಹಾಡು. ತುಳು ಹಾಡು ಅಂತೇನಿಲ್ಲ, ನನಗೆ ಹಾಡಕ್ ಬರಲ್ಲ. ಒಂದೆರಡು ಪದ ಇಲ್ವಾ? ಏನೋ ಒಂದು ಟಿಪ್ ಹೇಳ್ಬೇಕು ನಮ್ಮ ಆಡಿಯನ್ಸ್ಗೆ, ಯಾಕಂದ್ರೆ ಸಾಕಷ್ಟು ತಿಳ್ಕೊಂಡಿದ್ದೀರಾ ಅಡುಗೆ ಬಗ್ಗೆ. ಸೊ ಅದನ್ನ ಯಾವ್ದಾದ್ರು ಹೆಲ್ತಿ ಟಿಪ್ ಇದ್ರೆ ಡೆಫಿನೆಟ್ ಆಗಿ ಆಡಿಯನ್ಸ್ ಜೊತೆ ಶೇರ್ ಮಾಡಿ. ಓಕೆ, ಆನಿಯನ್ ಕಟ್ ಮಾಡಬೇಕಾದ್ರೆ ಹೌದು, ಕಣ್ಣಲ್ಲಿ ನೀರು ಬರುತ್ತೆ. ನಾನು ಕೂಲಿಂಗ್ ಗ್ಲಾಸ್ ಹಾಕೊಂಡು ಕಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಈಗ ಹಳ್ಳಿಲಿ ಹೋದ್ರೆ ಎಲ್ಲರ ಹತ್ರ ಕೂಲಿಂಗ್ ಗ್ಲಾಸ್ ಇರೋದು. ಇಲ್ಲ, ಹೌದು. ಆನಿಯನ್ ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅದನ್ನ ಅವಾಯ್ಡ್ ಮಾಡ್ಬೇಕು. ಕಣ್ಣಲ್ಲಿ ನೀರು ಬರದಂಗೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಹೌದು, ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಟಿಪ್. ಕಟ್ ಮಾಡದೇ ಇದ್ರೆ ಆಗೋಯ್ತಲ್ಲ. ಅಲ್ಲ ಅದು ಸಿಪ್ಪೆ ಇರುತ್ತಲ್ಲ, ಆ ಸಿಪ್ಪೆನ ತಲೆ ಮೇಲೆ ಇಟ್ಕೋಬೇಕು. ನಿಜವಾಗ್ಲು ಟ್ರೈ ಮಾಡಿ ನೋಡಿ. ಸೂಪರ್. ನಿಜವಾಗ್ಲೂ ವೀಕ್ಷಕರೇ ಒಳ್ಳೆ ಟಿಪ್ ಕೊಟ್ಟಿದ್ದಾರೆ. ಈರುಳ್ಳಿನ ಹೆಚ್ಚಬೇಕಾದ್ರೆ ಅದ್ರ ಸಿಪ್ಪೆನ ತಲೆ ಮೇಲೆ ಇಟ್ಕೊಂಡ್ರೆ ಕಣ್ಣೀರ್ ಬರಲ್ಲ. ಇಷ್ಟೇ ಕಣ, ಅದನ್ನ ಮೇಲೆ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಗ್ಗಲ್ಲ. ಅದು ಬಿದ್ದೋಗುತ್ತೆ ಭಯ ಇರುತ್ತೆ. ಸೊ ಬಗ್ಗಿಲ್ಲ ಅಂದ್ರೆ ಕಣ್ಣಿಗೆ ಅದು ಖಾರ ಬರಲ್ಲ. ಸೊ ಕಣ್ಣಲ್ಲಿ ನೀರು ಬರಲ್ಲ. ಗುರುಗಳೇ, ಥ್ಯಾಂಕ್ ಯು. ನಿಜವಾಗ್ಲೂ ನಾನು ಅದ್ರಲ್ಲಿ ಏನೋ ಸೀಕ್ರೆಟ್ ಇದೆ ಅಂತ ನಮ್ಮ ಪ್ರೇಕ್ಷಕರು ಹೇಳ್ತಾ ಇದ್ದೀನಿ. ಆಕ್ಚುಲಿ ಟಿಪ್ ಅಲ್ಲಿ ಏನಂದ್ರೆ, ಎನಿ ಈ ಫಿಶ್ ಐಟಮ್ಸ್ ನ ಈಗ ಮಾರ್ಕೆಟಿಂದ ತಂದಿದ ತಕ್ಷಣ ಅದನ್ನ ಕ್ಲೀನ್ ಮಾಡಿ ಅದಕ್ಕೆ ಸಾಲ್ಟ್ ಹಾಕಿದ್ರೆ ಅದು ಏನಾದ್ರೂ 2 hours ಏನಾಗಲ್ಲ. ಆಮೇಲೆ ಅದು ಸಾಲ್ಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಫಿಶ್ ಹಾಗೆ. ಆಮೇಲೆ ಡ್ರೈ ಫಿಶ್ ಅಂತ ಒಂದು ಬರುತ್ತೆ. ಈ ಸಮ್ಮರ್ ಅಲ್ಲಿ ಡ್ರೈ ಮಾಡ್ತಾರೆ ಫಿಶ್. ಈ ಬೇಸಿಗೆ ಕಾಲದಲ್ಲಿ ಬೇಸಿಕಲಿ ಅದೇ ಅದನ್ನ ಡ್ರೈ ಮಾಡ್ತಾರೆ. ಎಕ್ಸೆಸ್ ಫಿಶಸ್ ಸಿಕ್ಕಿದ್ರೆ ಅದನ್ನೆಲ್ಲ ಡ್ರೈ ಮಾಡ್ಬಿಟ್ಟು ರೈನಿ ಸೀಸನ್ ಅಲ್ಲಿ ಅದನ್ನ ಯೂಸ್ ಮಾಡ್ತಾರೆ. ಅವಾಗ ಅದನ್ನ ಸ್ಟೋರ್ ಮಾಡುವಂತ ಡಬ್ಬಗಳಿದೆ ಅಲ್ವಾ, ಅದರಲ್ಲಿ ಯಾವುದೇ ರೀತಿಯ ವೇಪರ್ಸ್ ಬರಬಾರ್ದು ಅಂತ ಅದಕ್ಕೆ ಬಟ್ಟೆಯಲ್ಲಿ ಅದನ್ನ ಟೈಟ್ ಮಾಡ್ತಾರೆ. ನನ್ನ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು, ಡ್ರೈ ಫಿಶ್ ಜೊತೆಗೆ ಗಂಜಿ ಇದ್ರೆ ತುಂಬಾ ಟೇಸ್ಟಿ ಆಗುತ್ತೆ. ಅವರು ಸೂಪರ್. ಹೌದಾ? ಸೂಪರ್. ಅದಕ್ಕೆ ಇದು ಆಗಿರುತ್ತಾ ಏನು ನೋಡೋಣ. ಅಂದ್ರೆ ಪ್ರಾನ್ಸ್ ಜಾಸ್ತಿ ಹೊತ್ತು ತಗೊಳುತ್ತಾ? ಹೌದು, ಪ್ರಾನ್ಸ್ ಡೆಫಿನೆಟ್ ಆಗಿ ಸ್ವಲ್ಪ ಹಾರ್ಡ್ ಫಿಶ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ತಗೊಳುತ್ತೆ. ಈಗ ಸ್ವಲ್ಪ ನಾವು ಸಾಲ್ಟ್ ಹಾಕೋಣ. ಭಯ ಆಗುತ್ತಾ? ಸಾಲ್ಟ್ ಟೇಸ್ಟ್ ಭಯ ಆಗ್ತಾ ಇಲ್ಲ, ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಈ ಗೊಜ್ಜು ರೆಡಿ ಆಗ್ತಾ ಇರೋದು ನೋಡಿದ್ರೆ ತುಂಬಾ ಯಮ್ಮಿ ಆಗಿರುತ್ತೆ ಅಂತ ಅನಿಸ್ತಾ ಇದೆ ನನಗೆ. ಹೌದು, ಡೆಫಿನೆಟ್ ಆಗಿ ಇದು ತುಂಬಾ ಯಮ್ಮಿ ಆಗಿರುತ್ತೆ. ಆಮೇಲೆ ಟೇಸ್ಟಿ ಆಗಿರುತ್ತೆ. ಅಂಡ್ ಪ್ರಾನ್ಸ್ ಕೂಡ ಕಂಡಿಡ್ದವ್ರು ಯಾರು? ಶ್ರೀ 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 ಸ್ಪೂನ್ ಗಿಫ್ಟ್ ಕೊಡ್ತೀರಾ ಏನಾದ್ರು? ಐ ಮೀನ್ ಅವಾರ್ಡ್ ಬೆಸ್ಟ್ ಕುಕ್ ಆಫ್ ದ ಕುಕ್ ಶಿವಧ್ವಜ ಮಹಾಸ್ವಾಮಿಗಳಿಗೆ ಚಿಕ್ಕ ಅವಾರ್ಡ್. ರೆಡಿ ಆಗ್ತಾ ಇದೆ. ಸೊ ಪೆಪ್ಪರ್ ಅಲ್ಲ, ನೀವು ಖಾರದ ಪುಡಿ ಹಾಕೋದ್ ಬೇಕಾಗಲ್ಲ. ಅಲ್ಲ, ಪೆಪ್ಪರ್ ಇದಕ್ಕೊಂದು ಫ್ಲೇವರ್ ಇದೆ. ಓಕೆ, ಈ ಫ್ಲೇವರ್ ಅಲ್ಲಿ ಇದು ಪ್ರಾನ್ಸ್ ಎಲ್ಲ ತುಂಬಾ ಇನ್ನ ಟೇಸ್ಟಿಯಾಗಿ ಬರುತ್ತೆ. ಪೆಪ್ಪರ್ ಹಾಕಿದೆ 3 ಚಿಟಿಕೆಯಷ್ಟು. ಅಂಡ್ ಇಲ್ಲಿ ಹುಳಿ ಜಾಸ್ತಿ ಇರೋದ್ರಿಂದ, ಯಾಕಂದ್ರೆ ಟೊಮೆಟೊ ಬೇಸ್ಡ್ ಇದಿರುತ್ತೆ, ಸೊ ಜಾಸ್ತಿ ಹಾಕಲ್ಲ. ಇಟ್ಸ್ ಎ ಡ್ರಾಪ್. ಓಕೆ, ಟೊಮೆಟೊ ಆಲ್ರೆಡಿ ಹುಳಿ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ. ಆಮೇಲೆ ನಾವು ಲೆಮನ್ ಹಾಕ್ತೀವಿ ಲಾಸ್ಟ್ ಅಲ್ಲಿ. ಸೊ 3 ಟೈಪ್ ಆಫ್ ಹುಳಿ ಇರುತ್ತೆ: ಟೊಮೆಟೊದು ಹುಳಿ, ಹುಣಸೆಹಣ್ಣು ಹುಳಿ, ಲೆಮನ್ ಹುಳಿ. ಬೇಸಿಕ್ ಏನಂದ್ರೆ ನಾನ್ ವೆಜ್ ಅಲ್ಲಿ ಹುಳಿ ಪರ್ಫೆಕ್ಟ್ ಆಗಿರಬೇಕು, ಉಪ್ಪು ಪರ್ಫೆಕ್ಟ್ ಆಗಿರಬೇಕು. ಗೊತ್ತಾಗೋಗ್ಬಿಟ್ಟು ಬಿಡಿ, ಉಪ್ಪು ಖಾರ ಹುಳಿ ಕಲ್ತ್ಕೊಂಡ್ಬಿಟ್ಟೆ ನಾನು. ಬೇಸಿಕ್ ಅದೇ ಬೇಸು. ಒಂದಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದಿದೆ, ಒಂದಿಷ್ಟು ಸೊಪ್ಪನ್ನ ಇದ್ರ ಮೇಲೆ ಹಾಕಿದ್ರೆ ಪ್ರಾನ್ಸ್ ಟೊಮೆಟೊ ಗೊಜ್ಜು ರೆಡಿ. ಸೊ ಇದಿಷ್ಟು ಗೊಜ್ಜು ರೆಡಿ ಆಗಿದೆ. ಪ್ರಾನ್ಸ್ ಗೊಜ್ಜು ರೆಡಿ ಆಗಿದೆ. ಸೊ ನಾವು ಪ್ರಾನ್ಸ್ ನ ಹೈಲೈಟ್ ಮಾಡೋಣ. ಸೊ ದಟ್ ಪ್ರಾನ್ಸ್ ಗೊಜ್ಜಲ್ಲಿ ಪ್ರಾನ್ಸ್ ಕಾಣಿಸ್ಲಿ ಅಂತ. ಒಂದು ಲೆಮನ್ ಪೀಸ್ ತಗೊಂಡು 2 ಡ್ರಾಪ್ ಓಕೆ ಲೈಮ್ ಸ್ಕ್ವೀಸ್ ಮಾಡಿದ್ರೆ ಹರೀಶ್ ರಾಜ್ ಟೈಗರ್ ಪ್ರಾನ್ಸ್ ಟೊಮೆಟೊ ಗೊಜ್ಜು ರೆಡಿ ಆಗಿದೆ. ಸೋ ನೈಸ್, ಇಟ್ಸ್ ಲುಕಿಂಗ್ ಸೋ ಟೇಸ್ಟಿ. ವೀಕ್ಷಕರೇ, ನಿಜವಾಗ್ಲೂ ನೋಡ್ತಾ ಇದ್ರೆ ತುಂಬಾ ಖುಷಿ ಕೊಡ್ತಾ ಇದೆ. ಟೈಗರ್ ಪ್ರಾನ್ಸ್ ಟೊಮ್ಯಾಟೊ ಗೊಜ್ಜು ನಿಜವಾಗ್ಲೂ ನನಗನ್ಸುತ್ತೆ ಯಾರೇ ನಾನ್ ವೆಜಿಟೇರಿಯನ್ ಇದ್ರು ಇದನ್ನ ನೋಡ್ತಾ ಇದ್ದ ತಕ್ಷಣ ಇಮಿಡಿಯೇಟ್ ಆಗಿ ಶಿವಧ್ವಜನ ಮರ್ತ್ಬಿಟ್ಟು ಆ ಕಡೆ ಹೋಗಿ ಸೈಡಲ್ಲಿ ಗಪ 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 ಅಂತ ತಿನ್ಬಿಡ್ತಾ ಇದ್ರು. ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ವೆಲ್ ಮೇಡ್. ನಿಜವಾಗ್ಲೂ ಆ ಗಾರ್ನಿಶಿಂಗು, ಆ ಖಾರ ಇರ್ಬೋದು, ನೀವು ಪ್ರೆಸೆಂಟ್ ಮಾಡಿರೋ ಸ್ಟೈಲ್ ಇರ್ಬೋದು, ಎಲ್ಲಾನು ಆ ಕುಕ್ ಮಾಡ್ತಾ ಇರುವಾಗಲೇ ನನಗೆ ಅನ್ಸ್ಬಿಡ್ತು. ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಬಿಡ್ತೀನಿ. ಹೌದು, 100%. ನೀವು ಇಷ್ಟೆಲ್ಲ ಕಷ್ಟಪಟ್ಟು ಇದನ್ನ ಇಷ್ಟು ಪ್ರೀತಿಯಿಂದ ಮಾಡ್ತಾ ಇರ್ಬೇಕಾದ್ರೆ ಆಹಾ ನೋಡಿ ಅವ್ರಿಗೆ ಹೇಳ್ತಾ ಇರೋದು ನೋಡಿ ಎಷ್ಟು ಖುಷಿ ಕೊಡ್ತಾ ಇದೆ. ನಿಜವಾಗ್ಲೂ ಭಾರಿ ಲಾಯ್ಕೊಂಡು ಮಾರಾಯರೇ. ಹರೀಶ್
ತಿಂದ್ಬಿಟ್ಟು ಹರೀಶ. ಉಪ್ಪು ಖಾರ ಹುಳಿ ಸೂಪರ್ ಸೂಪರ್ ಸಖತ್ತಾಗಿದೆ. ನೀವು ಟ್ರೈ ಮಾಡ್ಲೇಬೇಕು ವೀಕ್ಷಕರೇ. ನಿಜವಾಗ್ಲೂ ನೀವೇನಾದ್ರು ನಾನ್ ವೆಜಿಟೇರಿಯನ್ ಆಗ್ಬಿಟ್ರೆ ನಿಜವಾಗ್ಲೂ ಸಖತ್ತಾಗಿ. ನೋಡಿ ನಾನೇ ವೆಜಿಟೇರಿಯನ್ ಆಗಿ ಡೆಫಿನೆಟ್ ಆಗಿ ತಿನ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ತಿನ್ಬಿಟ್ಟಿದ್ದೀನಿ, ಅಷ್ಟು ಟೇಸ್ಟ್ ಆಗಿದೆ. ತಿಂದ್ಬಿಟ್ಟಿಯ ನಿಜವಾಗ್ಲೂ? ಎಸ್ ಹೌದು. ರಿಯಲಿ? ಏನೋ ನೋಡೋಣಪ್ಪ, ನಿಮಗೆ ನಾನು ಆಕ್ಟಿಂಗ್ ನಿಮ್ಮ ಸಖತ್ತಾಗಿ ಯಾಕೆ ಮಾಡಿದ್ರಿ? ಓಕೆ, ಅದೇ ತರ ನಿಮ್ಗೆ ತಿನ್ಸೋಣಪ್ಪ, ಟ್ರೈ ಮಾಡು. ವೆರಿ ಗುಡ್. ಹೆಂಗಿದೆ ಟೇಸ್ಟ್? ಸೂಪರ್, ವೆರಿ ಗುಡ್. ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ಹೇಳಲೇ ಯಾಕೆ ಗೊತ್ತಾ, ನಾನೇ ಮಾಡಿ. ವೆರಿ ಗುಡ್, ರಿಯಲಿ ಹೇಳ್ತೀನಿ, ಚೆನ್ನಾಗಿ ಬಂದಿದೆ. ಪ್ರಾನ್ಸ್ ಟೊಮೆಟೊ ಗೊಜ್ಜು ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಮೆಣಸು, ಶುಂಠಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹೆಚ್ಚಿದ ಟೊಮೆಟೊ, ಅರಿಶಿನ, ಪ್ರಾನ್ಸ್ನ ಹಾಕಿ ಬಾಡಿಸಿ. ನಂತರ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಮತ್ತು ಹುಣಸೆ ಹಣ್ಣಿನ ರಸದಿಂದ ಮಾಡಿದ ಪೇಸ್ಟ್ ಮತ್ತು ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಗೆ ಉಪ್ಪು, ಪೆಪ್ಪರ್ ಪೌಡರ್, ಹುಣಸೆ ಹಣ್ಣಿನ ರಸ ಹಾಕಿ ಕಲಸಿ. ಗಾರ್ನಿಷ್ಗಾಗಿ ಕೊತ್ತಂಬರಿಯನ್ನ ಮತ್ತು ನಿಂಬೆ ಹಣ್ಣಿನ ರಸವನ್ನ ಹಾಕಿ ಸರ್ವ್ ಮಾಡಿ. ಈಗ ಪ್ರಾನ್ಸ್ ಟೊಮೆಟೊ ಗೊಜ್ಜು ಸಿದ್ಧವಾಗಿದೆ. ಈಗ ನಮ್ಮ ನೆಕ್ಸ್ಟ್ ರೆಸಿಪಿ ಏನ್ ಮಾಡ್ತೀರಾ? ಕಿಡ್ಸ್ ರೌಂಡ್. ಕಿಡ್ಸ್ಗೋಸ್ಕರ ಏನ್ ಮಾಡ್ತೀರಾ? ಚಿಕನ್ ಗೀ ರೋಸ್ಟ್. ಚಿಕನ್ ಗೀ ರೋಸ್ಟ್ ಇದು ಮ್ಯಾಂಗ್ಳೂರಲ್ಲಿ ರೀಸೆಂಟ್ ಆಗಿ ಅಂದ್ರೆ ಒಂದು 2 years ಇಂದ ಅದನ್ನ ಇನ್ವೆನ್ಷನ್ ಮಾಡಿದ್ದಾರೆ. ನಮ್ಮ ಶಿವಧ್ವಜ್ ಅವರೀಗ ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ಚಿಕನ್ನು, ತುಪ್ಪ 1 ಬೌಲು, ಉಪ್ಪು ಮತ್ತೆ ಕರಿಬೇವಿನ ಸೊಪ್ಪು, ನೆನೆಸಿಟ್ಟಿರುವ ಮೆಣಸಿನ್ಕಾಯಿ, ಹುಳಿ ಮಿಕ್ಸ್ ಮಾಡಿ ಇದರಲ್ಲಿ ನೆನೆಸಿಟ್ಕೊಂಡಿರ್ಬೇಕು. ಇದನ್ನ ಒಳ್ಳೆ ಗ್ರೈಂಡ್ ಮಾಡ್ಬೇಕು. ಈಗ ಫೈನ್ ಪೇಸ್ಟ್ ಆಗಬೇಕು. ಸ್ಮಾಲ್ ಜಾರ್ ಬೆಟರ್. ಸೊ ಇದರಲ್ಲಿ ಈ ಹುಳಿನ ನೆನೆಸಿಟ್ಕೊಂಡ್ರೆ ಇದ್ರದ್ದು ಕಚ್ಚಾ ಸ್ಮೆಲ್ ಬರುತ್ತೆ. ನಾವೇನು ಅವಾಗ ಫ್ರೈ ಎಲ್ಲ ಮಾಡಿದ್ವಲ್ಲ ಅದರಲ್ಲಿ ಹಸಿ ಸ್ಮೆಲ್ ಬರುತ್ತೆ. ಇದು ಅವಾಯ್ಡ್ ಆಗುತ್ತೆ ಇದರಲ್ಲಿ. ಓಕೆ. ಸೊ ಇಲ್ಲಿ ಹುಳಿ ನಾವು ಯೂಸ್ ಮಾಡ್ತಾ ಇಲ್ಲ. ಇದರಲ್ಲಿ ಏನಿದೆ 6 hours ಬಿಫೋರ್ನೇ ನೆನೆಸಿಟ್ಬಿಡ್ಬೇಕು. ಹೌದು ಹೌದು ಹೌದು. ಮೆಣಸಿನಕಾಯಿ, ಹುಣಸೆ ಹುಳಿ. ಹೌದು, ಅದು ನೆನೆಸಿಟ್ಕೊಂಡು ಅದನ್ನ ನಾವು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಇವಾಗ ಇಷ್ಟು ಮೆಣಸಿನಕಾಯಿನೂ ನಾನು ಗ್ರೈಂಡ್ ಮಾಡ್ತೀನಿ. ಓಕೆ. ಹಾಗೆ ಗ್ರೈಂಡ್ ಮಾಡಾಯ್ತು. ತುಂಬಾ ನೈಸ್ ಆಗಿ ಗ್ರೈಂಡ್ ಮಾಡಿದ್ದೀನಿ. ಫ್ರೈ ಪ್ಯಾನ್ ಕೊಡಿ. ಓಕೆ. ಬೆಂಕಿ ಹಾಕಿ. ಅಷ್ಟೊಂದು ಸತ್ರ ಕೆಲಸ ಮಾಡಕ್ಕೊಂದು ಖುಷಿ ಹರೀಶ್. ನೋಡಿ ಒಂದೇ ಸರಿ ಎಲ್ಲ ನಿಮ್ಮಿಂದ ಕಲಿತಾ ಇದ್ದೀನಿ. ಗ್ರೇಟ್ ಗುರುಗಳೇ. ಈಗ ನಾನು ಕೊಟ್ಟಿರೋ ಅವಾರ್ಡ್ ನಿಮ್ಗೆ ಕೊಡ್ಬೇಕು. ಈಗ ಗೀ ಹಾಕಿದ್ದೀನಿ ನಾನು. ಓಕೆ. ಅರ್ಧ ಬೌಲ್ ಗೀ ಹಾಕಿದ್ದೀನಿ. ಓಕೆ. ಲವ್ ಏನಾದ್ರೂ ಆಗಿತ್ತಾ? ಅಯ್ಯೋ ಯಾಕೆ ಸುಮ್ಮನೆ ಅವೆಲ್ಲ ಕೇಳ್ತೀಯ ಹರೀಶ? ಅಂದ್ರೆ ಒಂದ್ ಲವ್ ಆದ್ರೆ ಹೇಳ್ಬೋದಿತ್ತು ಅಂತೀರಾ? ಸೊ ಇದಕ್ಕೆ ನಾವು ಈ ಗ್ರೇವಿನ ಓಕೆ. ಅಲ್ಲ, ನೀವು 14 years ಬ್ಯಾಕ್ ಬಂದಾಗ ಇಂಡಸ್ಟ್ರಿಯಲ್ಲಿ ಲವ್ ನೋಡಿ, ಇಲ್ಲಿ ಮಾಡೋದನ್ನ ನೋಡಿ. ಇದನ್ನ ನಾವು ಇದಕ್ಕೆ ಗೀಗೆ ಹಾಕ್ತೀವಿ. ಓಕೆ. ಸೊ ಗ್ರೈಂಡ್ ಮಾಡ್ಕೊಂಡ್ ಬಂದಿರೋದನ್ನ ಡೈರೆಕ್ಟ್ ಆಗಿ ಗೀಗೆ ಹಾಕ್ಬಿಡೋದು. ಅಲ್ಲ, ಗೀ ಬದಲು ಎಣ್ಣೆ ಯೂಸ್ ಮಾಡ್ಬೋದಾಗಿತ್ತಲ್ಲ? ಇಲ್ಲ, ಗೀ ರೋಸ್ಟ್ ಅಂತ ಹೆಸರಿರೋದೇ ಅದಕ್ಕೆ. ಎಣ್ಣೆ ರೋಸ್ಟ್ ಅಂತ ಹೇಳ್ತಾರೆ. ಅಚ್ಚಾ. ಅದಕ್ಕೆ ಗೀ ರೋಸ್ಟ್ ಅಂತ. ಗೀ ರೋಸ್ಟ್ ಅಂದಿದ ತಕ್ಷಣ ಗೀಗೆ ಹಾಕ್ಬೇಕು. ಓಕೆ. ಗೀಗೆ ಇದನ್ನ ಹಾಕಿದೀವಿ. ಓಕೆ. ಫಸ್ಟ್ ಟೈಮ್ ನೀವು ಯಾವಾಗ ಅಡುಗೆ ಮಾಡಿದ್ದು ಒಂದು ಅಂದಾಜು? ಫಸ್ಟ್ ಟೈಮ್ ನೀವು ಅಡುಗೆ ಮಾಡಿದ್ದು? ಕಾಲೇಜ್ ಹಾಸ್ಟೆಲಲ್ಲಿ ಬ್ಯಾಚುಲರ್ ಟೈಮಲ್ಲಿ. ಓಕೆ. ಕುಕ್ಕನ್ನ ಅಡ್ಜಸ್ಟ್ ಮಾಡ್ಕೊಂತೀವಿ ನಾವು. ಸೊ ಅಲ್ಲಿ ಯಾವತ್ತು ವೆಜ್ ತಿಂದು ಬೋರ್ ಆದ್ರೆ ಕುಕ್ನ ಅಡ್ಜಸ್ಟ್ ಮಾಡ್ಬಿಟ್ಟು ಮೊಟ್ಟೆ ಆಮ್ಲೆಟ್ ಇವೆಲ್ಲ ಕೊನೆಗೆ ಅವನಿಗೆ ಎಲ್ಲಿವರೆಗೆ ಡಿಸ್ಟರ್ಬ್ ಆಯ್ತಂದ್ರೆ ರೀ ಮಾಡ್ರಿ ರೀ ಅಲ್ಲೆಲ್ಲ ಇದೆ ಆ ರೇಂಜಿಗೆ ಬಂದ್ಬಿಟ್ರು. ಈಗ ಎಷ್ಟು ನಿಮಿಷ ಇದಾಗಬೇಕು? ಇದು ಬಾಯ್ಲ್ ಆಗ್ತಾ ಇದ್ದಾಗೆ ನಾನು ಎಲ್ಲೋ ಪೌಡರ್ನ ನಾವು ಮಿಕ್ಸ್ ಮಾಡುವಾಗ ಹಾಕ್ಬೋದಿತ್ತು. ಹಾಕ್ಬಿಟ್ಟಿದ್ದೀನಿ. ಮತ್ತೆ ಏನೇನು ಡಿಸ್ಟರ್ಬ್ ತರಬೇಡಿ ನೀವು. ಅದಕ್ಕೆ ಸ್ವಲ್ಪ ಎಲ್ಲೋ ಪೌಡರ್ ಹಾಕ್ತೀನಿ. ಅದೇ. ಸಾಲ್ಟ್ ಹಾಕಿಲ್ಲ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸಾಲ್ಟ್ ಹಾಕುವಾಗ ಒಂದು ಭಯ ಇರುತ್ತಲ್ಲ ಎಲ್ಲರಿಗೂ, ಸಾಲ್ಟ್ ಜಾಸ್ತಿ ಸಾಲ್ಟ್ ಹಾಕ್ಬಿಡುತ್ತೆ ಅಂತ. ನಮ್ಗೆ ಆ ಥರ ಎಲ್ಲ ಭಯ ಇಲ್ಲ, ಯಾಕಂದ್ರೆ ನಾವು ತಿನ್ನಲ್ವಲ್ಲ. ಬೇರೆಯವ್ರು. ಆಮೇಲೆ ಮೇನ್ ಆಗಿ ಟಿವಿ ಪರಿಮಳ ಯಾರಿಗೂ ಆಚೆ ಹೋಗಲ್ಲ. ಸೊ ಸಾಲ್ಟ್ ಹಾಕಿದ್ದೀನಿ. ಆಮೇಲೆ ಎಲ್ಲೋ ಪೌಡರ್ ಹಾಕಿದ್ದೀನಿ. ಈಗ ಗ್ರೇವಿ ನೋಡಿ ಸ್ವಲ್ಪ ತಿಕ್ ಆಗ್ತಾ ಇದೆ. ಇದನ್ನ ಈಗ 2 ಕರಿಬೇವು ಸೊಪ್ಪು ಫುಲ್ ಆಸ್ ಇಟ್ ಇಸ್ ಇರ್ಲಿ ಅಂತ ಚೆನ್ನಾಗಿರುತ್ತೆ. ಇನ್ನೊಂದು ನಿಮ್ಮ ಲೆಕ್ಕದಲ್ಲಿ ಒಂದು ಹಾಕ್ಬಿಡ್ತೀನಿ. ಸೊ 3 ಹಾಕಿದ್ದೀನಿ. ಸರ್ ಈಗ ಇದಕ್ಕೆ ಚಿಕನ್ ಪೀಸಸ್ ಹಾಕ್ತೀನಿ ನಾನು. ಸೊ ಬೌಲಲ್ಲಿ ಎಷ್ಟಿದೆ ಅಷ್ಟು. ಸೊ ಲಾಲಿಪಾಪ್ ಅಂತ ಅಂತಾರೆ ಇದಕ್ಕೆ. ಬೋನ್ ಇರಲ್ವಾ ಇದರಲ್ಲಿ? ಬೋನ್ ಇದೆ ನೋಡಿ, ಇದೆಲ್ಲ ಬೋನ್ ಇದೆ.
ಕಲಿಬೇಕು ಸ್ವಾಮಿ ಇವೆಲ್ಲ. ಹೌದು, ಕಲಿತಾ ಇದ್ದೀನಿ ಗುರುಗಳೇ. ನೀವು ನಮ್ಗೆ ಸ್ವಲ್ಪ ಅವಕಾಶ ಕೊಡಬೇಕು. ನೆಕ್ಸ್ಟ್ ಟೈಮ್ ಇಂದ ಒಂದು ಪೇಪರ್, ಬುಕ್, ಪೆನ್ಸಿಲ್ ಎಲ್ಲ ತಗೊಂಡ್ಬಂದ್ಬಿಡ್ತೀನಿ. ಒಂದು ಲೀಡ್ ಕೊಡಿ. ಇದಾಗುತ್ತಲ್ಲ? ಅಲ್ಲ, ನಾವು ರೆಡಿ ಆಗ್ಬಿಡ್ತೀವಿ. ನೀವು ಕ್ಲಾಸ್ ತಗೊಳ್ತೀರಾ ಅಂತ. ಸಾರಿ. ಓಕೆ. ಎಲ್ಲಿದೆಪ್ಪ? ಮೆಣಸಿನ ಖಾರ ಇದೆ ಅಷ್ಟೇ. ಸೊ ಇದು ಆಲ್ಮೋಸ್ಟ್ ಚಿಕನ್ ಇದರಲ್ಲಿ ಗೀಯಲ್ಲಿ ಮತ್ತೆ ಈ ಮಸಾಲದಲ್ಲಿ ಬೇಯಬೇಕು. ಅದಾದ್ಮೇಲೆ ಅದು ಸ್ವಲ್ಪ ಥಿಕ್ನೆಸ್ ಬರಬೇಕು. ಆ ಗ್ರೇವಿ ಏನಿದೆ ಲೂಸ್ ಆಗಿದೆ ಅದು ಸ್ವಲ್ಪ ಡ್ರೈ ಆಗಬೇಕು. ಇದು ಆಗಿರ್ಬೋದಲ್ಲ ಈಗ? ಹಾ ಹರೀಶ್, ಮೋಸ್ಟ್ಲಿ ಚಿಕನ್ ಬೆಂದಿರುತ್ತೆ. ಹೌದಾ? ಏನಾಯ್ತಾ? ಸೂಪರ್. ನಿಜವಾಗ್ಲೂ ಅಗ್ಗಿದು ರೋಸ್ಟ್ ಪರಿಮಳ ನಿಜವಾಗ್ಲೂ ಗಮ್ಮಂತಿದ್ದಾರೆ. ಹೇಳ್ಕೊತಾ ಇದೆ ನನ್ನ ಅದ್ರ ಹತ್ರಕ್ಕೆ. ನಿಮ್ಗೆ ಯಾವ ತರ ಪಾತ್ರ ಮಾಡಬೇಕು ಅಂತ ಆಸೆ ಇದೆ ಫ್ಯೂಚರ್ ಅಲ್ಲಿ? ಒಂದು ಕಾಮಿಡಿ ಪಿಕ್ಚರ್ ಅಲ್ಲಿ ಮಾಡ್ಬೇಕು, ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಕಾಮಿಡಿ ಪಿಕ್ಚರ್ ನಿರ್ಮಾಣ ಮಾಡ್ತೀರಾ ಅಥವಾ ಆಕ್ಷನ್ ಫಿಲ್ಮ್ ಮಾಡಬೇಕು ಅಂತ ಆಸೆ ಪಡ್ತೀರಾ? ಇಲ್ಲ, ಆಕ್ಷನ್ ನನಗೆ ಅಷ್ಟು ಇಷ್ಟ ಇಲ್ಲ. ಓಕೆ. ಆಕ್ಷನ್ ನಾನು ಮಾಡಿದ್ದೇನೆ. ನಾನು ರೀಸೆಂಟ್ ಒಂದು ತುಳು ಪಿಕ್ಚರ್ ಮಾಡಿದೆ, ರಾಮ್ ಶೆಟ್ಟಿ ಅವರು. ಈಸ್ ಡೈರೆಕ್ಟೆಡ್. 3 ಆಕ್ಷನ್ ಮೇಜರ್ ಪಾರ್ಟ್ ಇತ್ತು. ಸೂಪರ್. ಚಿತ್ರದ ಹೆಸರು ಬಂಗಾರದ ಕುರಲ್ ಅಂತ. ಬಂಗಾರದ ಕುರಲ್. ಅಂದ್ರೆ ಈ ತೆನೆ ಇದೆ ಅಲ್ವಾ? ಹೌದು. ಗೋಲ್ಡನ್ ಇದು ಅಂತ. ತೆನೆಗೆ ನೀವು ಚಿನ್ನದ ತೆನೆ ಅಂತ. ಚಿನ್ನದ ತೆನೆ. ಓಕೆ. ಸೊ ಅಲ್ಲಿ ಏನಾಯ್ತು, ಫೈಟ್ ಏನ್ ಮಾಡಿದ್ದಾರೆ, ಬಾಂಬೆಯಿಂದ ಟೆಕ್ನಿಷಿಯನ್ಸ್ ಕರೆಸಿ ರೋಪ್ ಅವು ಇವು ಗೊತ್ತಲ್ಲ. ಹೌದು. 3 days ಕಂಟಿನ್ಯೂಸ್ ಫೈಟ್. ಅಂದ್ರೆ 3 ಫೈಟ್ ನ ಎಟ್ ಎ ಟೈಮ್ ಮಾಡ್ಬಿಟ್ರು. ಯಾಕಂದ್ರೆ ಟೆಕ್ನಿಷಿಯನ್ಸ್ ಎಲ್ಲ ಮುಂಬೈಯಿಂದ ಬಂದಿದ್ದಾರೆ, ಒಂದೇ ಸಾರಿ ಮುಗಿಸ್ಬೇಕು. ಅದಕ್ಕೆ ನಾನು ಹೀರೋ, ಇವರು ಅಯ್ಯೋ ನನಗಂತೂ 3 ದಿನ ಫೈಟ್ ಮಾಡಿ ಅಲ್ಲ, ನಾನು ನೋಡಿ ನೆಕ್ಸ್ಟ್ ಡೇ ಎಷ್ಟರ ಮಟ್ಟಕ್ಕಂದ್ರೆ ಬಾತ್ರೂಮ್ಗೆ ಹೋಗಕ್ಕೆ ಗೋಡೆ ಎಲ್ಲ ಇಟ್ಕೊಂಡು ಬೆಳಿಗ್ಗೆ ಹೀರೋ, ನೆಕ್ಸ್ಟ್ ರೂಮ್ಗೆ ಬಂದ್ರೆ ನಡೆಯಕ್ಕಾಗಲ್ಲ, ಆ ಮಟ್ಟಕ್ಕಾಗಿತ್ತು. ಏನಂದ್ರೆ ಫೈಟ್ ಎಷ್ಟು ನೆಸೆಸಿಟಿ ಇದೆ, ಆಕ್ಷನ್ ಪೋರ್ಷನ್ ಎಷ್ಟು ನೆಸೆಸಿಟಿ ಇದೆ ಒಂದು ಸ್ಟೋರಿಗೆ, ದೆನ್ ಯು ಮಸ್ಟ್ ಯೂಸ್. ಅದನ್ನು ಬರೀ ಒಂದು ಕಮರ್ಷಿಯಲ್ ಎಲಿಮೆಂಟ್ ಅಂತ ತಿಳ್ಕೊಬಾರ್ದು. ಹೌದಾ? ಇನ್ನೊಂದು ಪಿಕ್ಚರ್ ನಮ್ದು ಶುಭಂ ಪಿಕ್ಚರ್, ಅದರಲ್ಲಿ ಫುಲ್ ಫ್ಲೆಡ್ಜ್ ಹೀರೋ, ಆಕ್ಷನ್ ಇತ್ತು, ನಿಮ್ಗೆ ಒಳ್ಳೆ ಕಾಸ್ಟ್ಯೂಮ್ಸ್, ಸ್ಟೈಲಿಶ್ ಪ್ರೆಸೆಂಟೇಷನ್ ಎಲ್ಲ ಇತ್ತು. ಆ ಚಿತ್ರದ ಬಗ್ಗೆ ಹೇಳಿ, ಆ ಪಾತ್ರದ ಬಗ್ಗೆ ಹೇಳಿ. ಅದು ನಾನು ರವಿಗಿರಣಿ ಅವರು ಒಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಈ ತರ ಒಂದು ಸಬ್ಜೆಕ್ಟ್ ಹೊಳಿತು, ಕಿಡ್ನಾಪ್ ಸ್ಟೋರಿ ಮಾಡೋಣ ಅಂತ. ಅದೊಂದು ಸಣ್ಣ ಮಟ್ಟದಲ್ಲಿ ಶುರು ಮಾಡಿದ್ದು, ಗೊತ್ತಿದ್ದಾಗೆ ದೊಡ್ಡ ಮಟ್ಟಕ್ಕಾಗಿ ಸಿನಿಮಾನು ಚೆನ್ನಾಗಿ ಬಂತು. ಅನ್ಫಾರ್ಚುನೇಟ್ಲಿ ಹೆಂಗ್ ಹೇಳ್ತೀವಿ ಅಂದ್ರೆ, ಒಂದೊಂದ್ಸರ್ತಿ ನಾವೆಲ್ಲೋ ಒಳ್ಳೇದಾಗಬೇಕು ಅಂತ ಟ್ರೈ ಮಾಡಿರ್ತೀವಿ, ಎಲ್ಲ ಒಂದು ಮಿಸ್ಟೇಕ್ ಆಗಿರುತ್ತೆ. ಸೊ ಅದು ಏನಾಯ್ತು, ಆ ಟೈಮಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ತೀರ್ಕೊಂಡ್ಬಿಟ್ರು. ಹೌದು. ಸೊ ನನಗೆ 5 ದಿನದ ಕಲೆಕ್ಷನ್ ಬಂಪರ್ ಆಗಿತ್ತು. 1 ವಾರ ಇಡೀ ಎಂಟೈರ್ ಕರ್ನಾಟಕದಲ್ಲಿ ಥಿಯೇಟರ್ ಕ್ಲೋಸ್ ಆಯಿತು. ದಟ್ ಇಸ್ ಮೈ ಬ್ಯಾಡ್ ಲಕ್. ಅದು ಏನು ಮಾಡೋಕ್ಕಾಗಲ್ಲ. ಆದ್ರೆ ಅಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸು, ಅಲ್ಲಿ ಕಲ್ತಿರೋದು, ಮಾಡಿರುವಂಥ ಕೆಲಸಗಳಲ್ಲಿ ಇವತ್ತು ಮೆಮೊರಬಲ್. ಖಂಡಿತವಾಗ್ಲೂ ಅದು ಫ್ಯೂಚರಲ್ಲಿ ಹೆಲ್ಪ್ ಆಗಿ ಆಗುತ್ತೆ. ಹರೀಶ್, ಈಗ ನೋಡಿ ಡ್ರೈ ಆಯಿತು. ಗೀಸ್ ಎಲ್ಲ ಹಂಗೆ ಡ್ರೈ ಆಗಿ ಮಸಾಲ ಜೊತೆ ಮಿಕ್ಸ್ ಆಗಿದೆ. ಇದು ಚಿಕನ್ ಗೀ ರೋಸ್ಟ್. ಎಲ್ಲ ಸಾಕಷ್ಟು ಟೈಮ್ ತಗೊಂಡು ಎಲ್ಲ ಗೀ ನೋಡಿ, ಇದು ಬ್ರೌನ್ ಆಗಿದೆ ಈ ಮಸಾಲೆಗಳೆಲ್ಲ. ಈಗ ಈ ಮಸಾಲೆನೇ ಬಹಳ ಟೇಸ್ಟ್ ಆಗಿರುತ್ತೆ. ಸೊ ನಾನು ಅದನ್ನ ಸರ್ವಿಂಗ್ ಬೌಲ್ಗೆ. ಹರೀಶ್, ಕಿಚನ್ ಅಲ್ಲಿ ಚಿಕನ್ ಗೀ ರೋಸ್ಟ್ ರೆಡಿ ಇದೆ. ಕಿಚನ್ ಅಲ್ಲಿ ಚಿಕನ್ ಗೀ ರೋಸ್ಟ್. ಇನ್ನೊಂದ್ಸರಿ ಹೇಳಿ. ಕಿಚನ್ ಅಲ್ಲಿ ಚಿಕನ್ ಗೀ ರೋಸ್ಟ್. ಕಿಚನ್ ಅಲ್ಲಿ ಚಿಕನ್, ಕಿಚನ್ ಅಲ್ಲಿ ಚಿಕನ್, ಕಿಚನ್ ಅಲ್ಲಿ ಚಿಕನ್. ವಾವ್, ಸೂಪರ್. ವೀಕ್ಷಕರೇ, ಸಖತ್ ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಹಂಗೆ ಕೈ ಹಾಕ್ಬಿಡೋಣ ಅಂತ ಅನಿಸ್ತಾ ಇದೆ. ಸೂಪರ್ ಆಗಿದೆ. ಇದು ಕಡಿಬೇಕು ಅಂತ ಅನಿಸ್ತಾ ಇದೆ. ರೆಡಿ? ಮತ್ತೆ ಇದ್ರ ಜೊತೆಗೆ ಇದೊಂದು ಇದು ಬಿಟ್ಟಿದ್ರೆ, ಇದು ಅಂದ್ರೆ ಅಲ್ಲಲ್ಲ, ಸ್ಪೂನ್ ಏನಾದ್ರು ಇದ್ದಿದೆ ತಿನ್ನಕ್ ಚೆನ್ನಾಗಿರ್ತಿತ್ತು ಅಂತ. ಇಲ್ಲಪ್ಪ, ಮಕ್ಳಿಗೋಸ್ಕರ ಇದು. ಹೌದಲ್ಲ, ಕರೆಕ್ಟ್. ಪ್ಲೀಸ್ ಟ್ರೈ. ಬ್ಯೂಟಿಫುಲ್. ಬ್ಯೂಟಿಫುಲ್. ಬ್ಯೂಟಿ. ನಿಜವಾಗ್ಲೂ ನೀನು ಹಾಗೆ ಹೇಳ್ದಲ್ಲ, ಇದ್ರ ಜೊತೆಯಲ್ಲಿ ಅದಿದ್ರೆ ಏನು ಮಕ್ಕಳಿಗೋಸ್ಕರ ಅಲ್ವಾ? ವೆರಿ ಗುಡ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅದ್ಭುತವಾದಂತ ಮಕ್ಕಳಿಗೆ ಅಂತ ಸ್ಪೆಷಲ್ ಆಗಿ ಮಾಡಿರುವಂತ ಚಿಕನ್ ಘೀ ರೋಸ್ಟ್ ಎಕ್ಸಲೆಂಟ್ ಆಗಿದೆ. ಚಿಕನ್ ಘೀ ರೋಸ್ಟ್ ಮಾಡುವ ವಿಧಾನ: ನೆನೆಸಿಟ್ಟಿದ್ದ ಒಣಮೆಣಸಿನಕಾಯಿ, ಹುಣಸೆ ಹಣ್ಣಿನ ರಸವನ್ನ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ ಹಾಕಿ ಕಾಯಿಸಿ, ಅದಕ್ಕೆ ಗ್ರೈಂಡ್ ಮಾಡಿದ ಒಣಮೆಣಸಿನಕಾಯಿ ಮಿಶ್ರಣ, ಅರಿಶಿಣ, ಉಪ್ಪು, ಕರಿಬೇವಿನ ಸೊಪ್ಪು ಮತ್ತು ಹೆಚ್ಚಿದ ಮಾಂಸದ ತುಂಡುಗಳನ್ನ ಹಾಕಿ ಮುಚ್ಚಳ ಮುಚ್ಚಿ ಗಟ್ಟಿಯಾಗೋ ತನಕ ಬೇಯಿಸಿ. ಈಗ ಚಿಕನ್ ಘೀ ರೋಸ್ಟ್ ಸಿದ್ಧವಾಗಿದೆ. ಶಿವಧ್ವಜ್, ಈಗ ನಮ್ಮ ನೆಕ್ಸ್ಟ್ ರೌಂಡು ಈಸಿ ರೌಂಡು. ಏನ್ ಮಾಡ್ತೀರಾ ರೆಸಿಪಿ? ಈಸಿ ರೌಂಡ್ ಅಲ್ಲಿ ಬಾಂಗಡ ಕರಿ.
ಬಾಂಗ್ಡಾ ಕರಿ. ಬಾಂಗ್ಡಾ ಕರಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ಬಾಂಗ್ಡಾ ಬೇಕು, ತುರಿದಿರುವ ಕೊಬ್ಬರಿ, ಈರುಳ್ಳಿ, ಶುಂಠಿ, ಕೊತ್ತಂಬರಿ ಪುಡಿ, ಆಮೇಲೆ ಜೀರಿಗೆ ಪುಡಿ, ಮತ್ತೆ ಓಮ ಅಂತ ಹೇಳ್ತೀವಿ, ಆಮೇಲೆ ಉಪ್ಪು, ಹುಳಿ. ಶುರು ಮಾಡೋಣ ಅಲ್ಲ? ಚಿಕ್ಕ ಜಾರ್ ಬೇಕು. ಜಾರಲ್ಲ. ಇದು ಪೇಸ್ಟ್ ಗೊತ್ತಲ್ಲ ನಿಮಗೆ? ಹೌದು. ಈ ಪೇಸ್ಟ್ನ ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಎಲ್ಲೋ ಪೌಡರ್ ಜಾಸ್ತಿ ಹಾಕ್ತೀನಿ. ಗ್ರೈಂಡಿಂಗಲ್ಲಿ ಹಾಕ್ತೀನಿ. ಹೌದು, ಅರಿಶಿನ ಪುಡಿ. ಆಮೇಲೆ ಇದು ಕೊತ್ತಂಬರಿ ಪುಡಿ, ಸ್ವಲ್ಪ ಜೀರಾ. ಸೊ ಇಲ್ಲ ಒಂಥರ ಸ್ಪೈಸಸ್. ಹೌದು ಹೌದು. ನಿಜವಾಗ್ಲೂ ಇದು ಓಮ್ ಅಂತ ಹೇಳ್ತೀವಿ. ಓಮ್. ಇದು ಒಳ್ಳೇದು, ಹೆಲ್ತ್ ಡೈಜೆಷನ್ ಒಳ್ಳೇದು ಅಂತ. ಭಾರಿ ಒಳ್ಳೇದು. ಸ್ವಲ್ಪ ಅದನ್ನು ಹಾಕಿದ್ದೀನಿ. ಗ್ರೈಂಡ್ ಮಾಡುವಾಗಲೇ ಒಂದೆರಡು ಗಾರ್ಲಿಕ್, ಆಮೇಲೆ ಮತ್ತೆ ಶುಂಠಿ. ತೆಂಗಿನ ತುರಿ ಇದೆ, ತೆಂಗಿನ ತುರಿ. ಗ್ರೈಂಡಿಂಗೇನೆ ತೆಂಗಿನ ತುರಿನೂ ಹಾಕೊಂಡ್ಬಿಡ್ಬೋದು. ಹೌದು ಹೌದು ಹೌದು. ತೆಂಗಿನ ತುರಿ ಹಾಕಿದ್ದೀನಿ, ಆಮೇಲೆ ಒಂದೆರಡು ಈರುಳ್ಳಿ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಹುಳಿ, ಹುಣಸೆಹಣ್ಣು ಹುಳಿ. ಎಸ್ ಎಸ್. ಇದನ್ನ ವಾಟರ್ ಹಾಕ್ಬಿಟ್ಟಲ್ಲ? ಓಕೆ, ಹಾಕಿ ಚೆನ್ನಾಗಿ ಹಾಕಿ. ಓಕೆ, ಸಾಕು. ನೈಸಾಗಿ ಗ್ರೈಂಡ್ ಮಾಡೋಣ. ಓಕೆ. ಅದೇ ಗೊತ್ತಾ, ಸೌಂಡ್ ಇದ್ದಲ್ಲ ಕೇಳ್ತಾರೆ. ಆಮೇಲೆ ಇವರೆಲ್ಲ ಅದ 1 lakh rupees. ಚೆನ್ನಾಗಿ ಇದು ಫೈನ್ ಆಗಿ ಇದು ಗ್ರೈಂಡ್ ಆಗಿದೆ. ಹೌದು. ಸ್ವಲ್ಪ ಎಣ್ಣೆ. ಯಾವ ಎಣ್ಣೆ ಹೇಳಿ? ಇದೆ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಸ್. ಓಕೆ. ಎಷ್ಟು ಹಾಕಿ? ಸಾಕು. ಕರಿಬೇವಿನ ಸೊಪ್ಪನ್ನ ಇದಕ್ಕೆ ಹಾಕ್ತೀನಿ. ಆಮೇಲೆ ಇದು, ಆಮೇಲೆ ಸ್ಲೈಸ್ಡ್ ಬೆಳ್ಳುಳ್ಳಿ ಹಾಕಿದ್ದು, ಸ್ಲೈಸ್ಡ್ ಇದು ಶುಂಠಿ. ಓಕೆ. ಆನಿಯನ್ಸ್ ಹಾಕಿದ್ದೀನಿ. ಓಕೆ. ಇನ್ನು ಫ್ರೈ ಮಾಡೋಣ. ಆಮೇಲೆ ಕುಕ್ಕಿಂಗ್ ಯಾವತ್ತು ನೀವು ಸೌದೆ ಒಲೆಯಲ್ಲಿ ಮಾಡಿದ್ರೆ, ಅಥವಾ ಈ ಅದರ್ ದೆನ್ ಗ್ಯಾಸ್ ಆರ್ ಎಲೆಕ್ಟ್ರಿಕಲ್ ಸ್ಟವ್ ಏನೈತಿ, ಸೌದೆ ಒಲೆಯಲ್ಲಿ ಮಾಡಿದ್ರೆ ಅದ್ರದ್ದೊಂದು ಫ್ಲೇವರ್ ಜಾಸ್ತಿ ಇರುತ್ತೆ. ಯಾಕೆ ಹೇಳಿ? ಆ ಮೇಲ್ಗಡೆ ಫ್ಲೇವರ್ ಆಮೇಲೆ ಅದು ಏನೋ ಸ್ವಲ್ಪ ಅದರದ್ದು ಹೊಗೆಗಳು, ಆಮೇಲೆ ಇದೆಲ್ಲ ಟೇಸ್ಟ್ ಜಾಸ್ತಿ ಇರುತ್ತೆ. ಮಲಯಾಳಂಗೆ ಚೆನ್ನಾಗಿ ಗೊತ್ತಾ ನಿಮಗೆ? ಮಲಯಾಳಂ ಸಿನಿಮಾ ಆಕ್ಟ್ ಮಾಡಿದ್ದೀನಿ ಹರೀಶ್. ಹೌದಾ? ಯಾವ ಸಿನಿಮಾ? ನಿಜವಾಗ್ಲೂ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ನಮ್ಮ ಕನ್ನಡದವರು ಹೋಗಿ ಮಲಯಾಳಂ ಚಿತ್ರದಲ್ಲಿ ಆಕ್ಟ್ ಮಾಡೋದು. ಯಾಕಂದ್ರೆ ನಾನು ಕೂಡ ರೀಸೆಂಟ್ ಆಗಿ ಒಂದು ಮಲಯಾಳಂ ತುಂಬಾ ಡಿಫ್ರೆಂಟ್ ಆಗಿ ಅನ್ಸ್ಬಿಡ್ತು ನನಗೆ ಮಲಯಾಳಂ ಸಿನಿಮಾ. ಹೌದು, ತುಂಬಾ ಡೌನ್ ಟು ಅರ್ತ್ ಇದ್ದಾರೆ. ಓಕೆ. ಎಲ್ಲ ಆರ್ಟಿಸ್ಟ್ಗಳು, ತುಂಬಾ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ನಾನು ಮೇನ್ ರೋಲ್ ಮಾಡಿದೆ. ಒಂದು ಮ್ಯೂಸಿಕಲ್ ಸಿನಿಮಾ. ಐ.ವಿ. ಶಶಿ ಅಂತ ಒಂದು ಫೇಮಸ್ ಡೈರೆಕ್ಟರ್. ಹೌದು, ತುಂಬಾ ದೊಡ್ಡ ಡೈರೆಕ್ಟರ್. 100-150 ಸಿನಿಮಾ ಮಾಡಿದ್ದಾರೆ. ವಾಟರ್ ಬೇಕು ಸರ್. ಸೊ ಗ್ರೇವಿ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಗ್ರೇವಿ ಬಿಸಿ ಆಗಿದ ತಕ್ಷಣ ನಮ್ಮ ಬಾಂಗ್ಡಾ ಅವ್ರನ್ನ ಬಿಟ್ಬಿಡೋಣ. ಅದರೊಳಗಡೆ ಬಿಟ್ಬಿಡೋದು. ಹೌದು. ಅದು ಲಿಡ್ ಬೇರೆ ಮುಚ್ಚಕ್ಕೆ. ಓಕೆ. ಆ್ಯಕ್ಚುಲಿ ಯಾವುದೇ ಐಟಮ್, ಈ ಫಿಶ್ ಏನಿದೆ ಹೇಳ್ತೀವಲ್ಲ, ಇದೆಲ್ಲ ಇವತ್ತು ಮಾಡಿದ ಕರಿನ ನಾಳೆ ತಿನ್ಬೇಕಂತ. ಸೊ ಆವಾಗ ಅಂದರೆ ಟೋಟಲ್ ಅದರದ್ದು ಈ ಫಿಶ್ ಇದೆಲ್ಲ ಮಾಂಸ ಇದೆ ಅಲ್ವಾ, ಅದೆಲ್ಲ ಈ ಖಾರ ಗೀರನ್ನೆಲ್ಲ ಎಳ್ಕೊಂಡು ರೆಡಿ ಆಗಿರುತ್ತೆ ತಿನ್ನಕ್ಕೆ. ನೀವು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಬೇಡಿ, ಎಲ್ಲ ಅಡುಗೆ ಬಗ್ಗೆ ಹೇಳ್ತಾರೆ. ಆಸೆ ಆಗ್ತದೆ, ತಿನ್ನಕ್ಕೆ ಆಗ್ತಾ ಇಲ್ಲ ಶಿವರಾಜ್. ಓಕೆ, ತಿನ್ಬೇಡಿ, ರೇಟ್ ಜಾಸ್ತಿ ಆಗುತ್ತೆ. ಸೊ ಬಾಯ್ಲ್ ಆಗ್ತಾ ಇದೆ. ಸಾಲ್ಟ್ ನೀವು ಇದಕ್ಕೆ ಹಾಕ್ಲಿಲ್ಲ, ಈಗ ಸಾಲ್ಟ್ ಹಾಕ್ಲಿಲ್ಲ. ಯಾಕಂದ್ರೆ ಫಿಶ್ಗೆ ನಾವು ಸಾಲ್ಟ್ ಹಾಕಿದ್ವಿ. ಸೊ ಅದರಲ್ಲಿ ಎಷ್ಟು ಸಾಲ್ಟ್ ಆಚೆ ಬರುತ್ತೆ, ಎಷ್ಟು ಅದು ಅಬ್ಸರ್ವ್ ಮಾಡಿರುತ್ತೆ, ಅದೊಂದು ಸಿಗಲ್ಲ ನಮಗೆ, ಸಿಗಲ್ಲ. ಸೊ ಇದನ್ನ ಒಂದು ಮೀಲ್ ರೆಡಿ ಮಾಡೋಣ. ಇದು ಬಾಯ್ಲ್ಡ್ ವೈಟ್ ರೈಸ್, ಇದು ಆಂಧ್ರ ಬೇಸ್ಡ್ ರೈಸ್. ಅದು ಮಂಗಳೂರಲ್ಲಿ ಆದ್ರೆ ಸ್ವಲ್ಪ ಬ್ರೌನಿಶ್ ಕಲರ್ ಇರುತ್ತೆ. ಸ್ವಲ್ಪ ಬೇಯೋದೆಲ್ಲ ಸ್ವಲ್ಪ ಲೇಟ್ ಅದು. ಸೊ ಇಲ್ಲಿ ಈಗ ನಮ್ಮ ಇದಕ್ಕೋಸ್ಕರ ಆಂಧ್ರ ಬಾಯ್ಲ್ಡ್ ರೈಸ್ ಇದೆ, ವೈಟ್ ರೈಸ್ ಇದೆ. ಸೊ ಗ್ಯಾಸ್ ಆಫ್ ಮಾಡಿ. ನೋಡಿ, ಇದು ಕಾಂಬೋ. ಓಕೆ. ಇದೊಂದು ಮೀಲ್ ಆಕ್ಚುಲಿ. ಓಕೆ. ಇದೊಂದು ಮೀಲ್ ವಿತ್ ಮೀನ್ ಕಾಂಬೋ. ಮೀನ್ ಕಾಂಬೋ. ಎಸ್. ಓಕೆ. ಬಾಂಗ್ಡಾ ಮೀನ್ ಕಾಂಬೋ. ಇದಕ್ಕೆ ಗ್ರೇವಿ ಹಾಕಿ ಕಲಸಿ ಮತ್ತೆ ತಿಂದ್ರೆ ಓಕೆ, ಬ್ಯೂಟಿಫುಲ್ ಆಗಿರುತ್ತೆ. ಓಕೆ, ಫ್ಯಾಂಟಾಸ್ಟಿಕ್. ಓಕೆ, ವೆರಿ ನೈಸ್.
ಫಿಶ್ ಕರಿ ರೈಸ್ ಅಂತ ಮಂಗಳೂರಲ್ಲೆಲ್ಲ ಹೋದ್ರೂ ನಿಮ್ಗೆ ರೆಸ್ಟೋರೆಂಟ್ಸ್ ಅಲ್ಲಿ ಫಿಶ್ ಕರಿ ರೈಸ್ ಅಂದ್ರೆ ಈ ತರ ಸಿಗುತ್ತೆ. ಈ ತರ ಸಿಗುತ್ತಾ? ನೋಡಿದ್ರೆ ವೀಕ್ಷಕರೇ, ಸಖತ್ತಾಗಿ ಶಿವಧ್ವಜ್ ಅವರು ಬಾಂಗಡ ಫಿಶ್ ಕರಿ ವಿತ್ ಬಾಯ್ಲ್ಡ್ ರೈಸ್ ಮಾಡಿಕೊಟ್ಟಿದ್ದಾರೆ. ಡೆಫಿನೆಟ್ ಯಾವ ತರ ಟೇಸ್ಟ್ ಮಾಡ್ತಾರೆ ಅಂತ ನೋಡೋಣ. ಟೇಸ್ಟ್ ಮಾಡ್ತೀರಾ? ನೀವು ಮಾಡಿ. ನಾನು ರೈಸ್ ಟೇಸ್ಟ್ ಮಾಡ್ತೀನಿ, ನೀವು ಕರಿ ಟೇಸ್ಟ್ ಮಾಡಿ. ಕಾಂಬಿನೇಷನ್ ಎಕ್ಸಲೆಂಟ್. ಹೌದಾ? ಬಟ್ ಈ ಪಕ್ಕದಲ್ಲಿ ಫಿಶ್ ಕರಿ ಇತ್ತಲ್ವಾ, ಹೌದು. ಅದಕ್ಕೆ ಇನ್ನೂ ಎಕ್ಸಲೆಂಟ್ ಆಗುತ್ತೆ. ಗುಡ್ ಗುಡ್ ಗುರುಗಳೇ, ಶಿವಧ್ವಜ್ ಅವರೇ, ವೆರಿ ಗುಡ್. ಬಾಂಗ್ಡ ಕರಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಒಣಮೆಣಸಿನಕಾಯಿ ಮತ್ತು ಹುಣಸೆ ಹಣ್ಣಿನ ಪೇಸ್ಟ್, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ, ಶುಂಠಿ, ಕಾಯಿ ತುರಿ, ಈರುಳ್ಳಿ, ಹುಣಸೆ ಹಣ್ಣು ಮತ್ತು ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಿಸಿ. ಅದಕ್ಕೆ ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕಿ ಬಾಡಿಸಿ, ನಂತರ ಗ್ರೈಂಡ್ ಮಾಡಿಕೊಂಡಿದ್ದ ಮಸಾಲ ಮತ್ತು ನೀರು ಹಾಕಿ ಕಾಯಿಸಿ ಕುದಿಸಿ. ಕೊನೆಗೆ ಕ್ಲೀನ್ ಮಾಡಿ ಕತ್ತರಿಸಿದಂತ ಬಾಂಗ್ಡಾ ಮೀನಿನ ತುಂಡುಗಳನ್ನ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಬಾಂಗ್ಡಾ ಕರಿ ಸಿದ್ಧವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಶಿವಧ್ವಜ್. ಇವತ್ತು ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡಿದ್ರಿ, 4 ಅದ್ಭುತವಾದಂಥ ರೆಸಿಪೀಸ್ನ ಮಾಡಿದ್ರಿ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು? ಫಸ್ಟ್ ಆಫ್ ಆಲ್ ಆಫ್ಟರ್ ಲಾಂಗ್ ಟೈಮ್ ಹರೀಶ್ನ ಮೀಟ್ ಮಾಡ್ತಾ ಇದ್ದೀವಿ. ಸೇಮ್ ಹಿಯರ್. ಆ್ಯಂಡ್ ವೀಕ್ಷಕರಿಗೆ ಶಿವಧ್ವಜ್ ಬರೀ ಡೈರೆಕ್ಟ್ರು, ಆ್ಯಕ್ಟ್ರು, ಪ್ರೊಡ್ಯೂಸರ್ ಅಲ್ಲ, ಒಳ್ಳೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಂಗೆ ಆಯಿತು. ಆ್ಯಂಡ್ ಮೋರ್ ಓವರ್ ಬರಬೇಕಾದ್ರೆ ಹೆಂಡತಿ ಹತ್ರ ಆಶೀರ್ವಾದ, ಹೋಗ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ಅಮ್ಮ ಮಾಡಿದ್ದನ್ನು ನೋಡಿದ್ದೀನಿ, ಅಮ್ಮ ಮಾಡೋ ಅಡುಗೆಯನ್ನು ನೋಡಿದ್ದೀನಿ, ಟೇಸ್ಟ್ ಮಾಡಿದ್ದೀನಿ. ಅಂದರೆ ಚಿಕ್ಕ ಹುಡುಗರಿಂದಲೇ ಬಂದರೆ ಒಂದು ಸೆಕ್ಟ್ರಲ್ಲಿ ಫ್ಯಾಮಿಲಿ ಅಂತ ಬಂದಾಗ ಹೆಂಡತಿ ಮಾಡೋ ಅಡುಗೆ. ಆಮೇಲೆ ನನ್ನ ವೈಫು ಬಿರಿಯಾನಿ ಸೂಪರ್ ಆಗಿ ಮಾಡ್ತಾಳೆ. ಆ್ಯಂಡ್ ಚಿಕನ್ ಡ್ರೈ ಐಟಮ್ಸ್ ಭಾಳ ಫಾಸ್ಟಾಗಿ ತುಂಬ ಚೆನ್ನಾಗಿ ಮಾಡ್ತಾಳೆ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಫಂಟಾಸ್ಟಿಕ್ ಫಾರ್ ಹ್ಯಾವಿಂಗ್ ಯು ಆನ್ ದ ಶೋ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಶಿವಧ್ವಜ್ ಅವರು ನಮ್ಮ ಜೊತೆಗಿದ್ದು 4 ಅತ್ಯುತ್ತಮ ರೆಸಿಪೀಸ್ನ ಮಾಡಿಕೊಟ್ಟಿದ್ದಾರೆ. ನೀವು ಮಂಗಳೂರವರಾದ್ರೆ ಅಂತೂ ನೀವು ಡೆಫಿನೆಟ್ ಆಗಿ ಇದನ್ನ ಇಷ್ಟಪಟ್ಟಿರ್ತೀರಾ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಕಾರ್ಯಕ್ರಮ ನೋಡಕ್ಕೆ ಹೇಳಿ. ನೀವು ಭಾಗವಹಿಸಬೇಕು ಅಂತಂದ್ರೆ ಮಾಡಬೇಕಾಗಿರೋದು ಇಷ್ಟೇ, ಸಿಂಪಲ್ ಆಗಿ ಒಂದು ಭಾವಚಿತ್ರ ಹಾಗೂ 4 ಒಳ್ಳೆ ರೆಸಿಪೀಸ್ನ ನಮ್ಮ ವಿಳಾಸಕ್ಕೆ ಇಮೇಲ್ ಮಾಡಬೇಕು. ನಮ್ಮ ವಿಳಾಸ ಜಿ ಕನ್ನಡ, ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ oggarnedabbi@znetwork.com. ಸೊ ವೀಕ್ಷಕರೇ, ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಸೊ ಒಗ್ಗರಣೆ ಡಬ್ಬಿ ಸಮ್ಮರ್ ಸ್ಪೆಷಲ್ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮದಲ್ಲಿ ಹರೀಶ್ ರಾಜ್ ಸೈನಿಂಗ್ ಆಫ್.